ಫ್ಯಾಮಿಲಿ ಡಾಕ್ಟರ್. ಪ್ರತಿನಿತ್ಯ ಪ್ರಕೃತಿಯ ಜೊತೆ ಅವನ ಸುತ್ತಮುತ್ತ ಇರುವಂತಹ ಸಂಬಂಧಗಳ ಜೊತೆ ಬೆರೆತು ಬದುಕ್ತಾನೆ. ಈ ಸಂಬಂಧಗಳನ್ನು ಮೀರಿ ಅವನು ತುಂಬ ಹತ್ತಿರ ಆಗೋದು ಸಾಕು ಪ್ರಾಣಿಗಳ ಜೊತೆ. ನಾವು ತುಂಬ ಇಷ್ಟಪಡುವಂತಹ ಈ ಮುದ್ದಾದ ಸಾಕು ಪ್ರಾಣಿಗಳ ಜೊತೆ ಇವತ್ತು ನಾವು ಅವುಗಳನ್ನು ಹೇಗೆ ಸಾಕಬೇಕು, ಅವುಗಳಿಗೆ ಏನು ತಿನ್ನಿಸ್ಬೇಕು, ಮನಸ್ಥಿತಿ ಏನು, ಇದರಿಂದ ನಮ್ಮ ಸಾಕು ಪ್ರಾಣಿಗಳ ಮತ್ತು ನಮ್ಮ ಮನಸ್ಸಿನ ಆರೋಗ್ಯ ಹೇಗಿರುತ್ತೆ, ಇವೆಲ್ಲವನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಇವತ್ತಿನ ಈ ಸಂಚಿಕೆಗೆ ಇಲ್ಲಿ ಮತ್ತೊಂದು ತಂಡ ಕೂಡ ಬಂದಿದೆ. ಆ ತಂಡದಲ್ಲಿ ರಾಕಿ ಮತ್ತು ಸಿಂಬಾ ಅನ್ನೋ ಇನ್ನೆರಡು ನಾಯಿಗಳು ಕೂಡ ಬಂದಿದ್ದಾವೆ. ಬನ್ನಿ, ಅವರನ್ನು ನಾವು ವೇದಿಕೆಗೆ ವೆಲ್ಕಮ್ ಮಾಡೋಣ. ಬನ್ನಿ. ಇವತ್ತಿನ ನಮ್ಮ ಈ ಫ್ಯಾಮಿಲಿ ಡಾಕ್ಟರ್ ಸಂಚಿಕೆಯಲ್ಲಿ ನಾವು ಸಾಕು ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ತಂಡದಲ್ಲಿ ನೀವು ನಿಮ್ಮ ಹೆಸರು ಹೇಳಬೇಕು, ಮತ್ತೆ ಈ ಸಾಕು ಪ್ರಾಣಿಗಳ ಹೆಸರು ಹೇಳಬೇಕು. ನನ್ನ ಹೆಸರು ಸ್ವಾಮಿ ಅಂತ. ಮತ್ತೆ ಇವನ ಹೆಸರು ರಾಕಿ ಅಂತ. ರಾಕಿ, ಓಕೆ. ಇವನು ಇವಾಗ ಸ್ಪೆಷಾಲಿಟಿ ರಾಕಿದು? ಇವನು ಆಕ್ಚುಲಿ 38 ಬಿಸ್ಕೆಟ್ ಬ್ಯಾಲೆನ್ಸ್ ಮಾಡ್ತಾನೆ ಮೂಗ್ ಮೇಲೆ. ಓಕೆ. ಮತ್ತೆ ಇವಾಗ AP ಅರ್ಜುನ್ ಅವರ ಕಿಸ್ ಮೂವಿನಲ್ಲಿ ಆಕ್ಟ್ ಮಾಡ್ತಿದ್ದಾನೆ. ಓಕೆ. ಇವನ ಹೆಸರು ಸಿದ್ಧ ಅಂತ. ಸಿದ್ಧ, ಓಕೆ. ಕನ್ನಡ ಫಿಲ್ಮ್ ಅಲ್ಲಿ ಕಾಣದಂತೆ ಮಾಯವಾದನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದೆ. ಮತ್ತೆ ಸಿದ್ಧ ಒಳ್ಳೆ ಹೊಸ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ದಾನೆ ಬರೋಕ್ಕೋಸ್ಕರ ಹೊಸ ಡ್ರೆಸ್ ಬರೋದಕ್ಕೋಸ್ಕರ ಹೊಲ್ಸಿದ್ರಾ? ಎಸ್, ವೆರಿ ನೈಸ್. ನನ್ನ ಹೆಸರು ವರುಣ್ ಅಂತ. and his name I'll introduce by himself. What's your name, buddy? What's your name? His name is Simba, that's what he's saying. Okay, that's what he's trying to say. ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇದೆ. ಓಕೆ, ಅದನ್ನ ನಾನು ಇವಾಗ ತೋರಿಸ್ತೀರಾ? ಓಕೆ, ಸೆಂಟರ್ ಸ್ಟೇಜ್ ತಗೊಳ್ಳಿ, ಬನ್ನಿ ಇಲ್ಲಿ. ಚಿಕ್ಕ ಟ್ರೈನ್ ಮಾಡಿದ್ದೀವಿ ಬಿಸ್ಕೆಟ್ ಬ್ಯಾಲೆನ್ಸ್ ಮಾಡೋದು ಮೂಗ್ ಮೇಲೆ. ಅದನ್ನು ಇವಾಗ ತುಂಬ ಸತಿ ಪ್ರಾಕ್ಟೀಸ್ ಮಾಡಿ ತುಂಬ ಸತಿ ಮಾಡಿದ್ದಾನೆ. ಅದಕ್ಕೆ ಇಲ್ಲಿ ಅವನ ಸ್ಪೆಷಾಲಿಟಿ ಏನನ್ನ ತೋರ್ಸಕ್ಕೆ ಕರ್ಕೊಂಡು ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಇಟ್ಕೊಂಡು, ಪಾಪ ಬಿಸ್ಕತ್ ತಿನ್ನುವಂಥ ಬಿಸ್ಕತ್ತನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡು ಆ ಸ್ಮೆಲ್ ಬರ್ತಾ ಇದ್ರು ಮೂಗಲ್ಲಿ ತಡಿದೆ ಅವ್ನು ಹೆಂಗೆ ಇಟ್ಕೊಂಡಿದ್ದಾನೆ ಅನ್ನೋದು ರಿಯಲಿ ಗ್ರೇಟ್. ವೆರಿ ನೈಸ್, ವೆರಿ ನೈಸ್, ಗುಡ್ ಗುಡ್ ಗುಡ್. ಬಂದವರೆಲ್ಲರಿಗೂ ನಮ್ಮ ಧನ್ಯವಾದಗಳು. ತುಂಬ ಚೆನ್ನಾಗಿ ಸಾಕಿದ್ದೀರಾ, ಮತ್ತು ನೋಡೋಕ್ಕೂ ಖುಷಿ ಆಗುತ್ತೆ. ಅವು ಸಾಕಷ್ಟು ಟ್ರಿಕ್ಸನ್ನು ಕೂಡ ಮಾಡಿದ್ವು. ಸೊ ಇವತ್ತಿನ ಈ ಸಂಚಿಕೆಯನ್ನು ಶುರು ಮಾಡೋಣ. ನಾವು ಮತ್ತು ನಮ್ಮ ಸಾಕು ಪ್ರಾಣಿಗಳು. ಈ ಕಡೆ ನೋಡಿ, ಬರೀ ನಮ್ಮ ಆಡಿಯನ್ಸ್ ಕೂತ್ಕೊಂಡಿರ್ತಾ ಇದ್ರು ಈ ಸಂಚಿಕೆಗಳಲ್ಲಿ. ಆದರೆ ಇವತ್ತು ಆಡಿಯನ್ಸ್ ಜೊತೆ ಅವರ ಮೋಸ್ಟ್ ಫೇವ್ರೇಟ್ ಕಂಪ್ಯಾನಿಯನ್ ಅಂತಂದರೆ ಸಂಗಾತಿ, ಅವರ ನಾಯಿಗಳು ಕೂಡ, ಸಾಕು ಪ್ರಾಣಿಗಳು ಕೂಡ ಬಂದಿವೆ. ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮೊದಲು ಇವತ್ತು ನಮ್ಮ ಜೊತೆ ಡಾಕ್ಟರ್ಸ್ ಯಾರ್ಯಾರು ಬಂದಿದ್ದಾರೆ, ಯಾವ ಸ್ಪೆಷಾಲಿಟಿ ಡಾಕ್ಟರ್ಸ್ ಬಂದಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪಶುವೈದ್ಯರಾದಂತಹ ಡಾಕ್ಟರ್ ಪರಮೇಶ್ವರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಡಾಕ್ಟರ್ ಸುನಿಲ್, ಇಂಟರ್ನಲ್ ಮೆಡಿಸಿನ್ ಜನರಲ್ ಫಿಸಿಷಿಯನ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್. ಡಾಕ್ಟರ್ ಸ್ವಾತಿ ರಾವ್, ವೆಟರ್ನರಿ ಫಿಸಿಷಿಯನ್, ವೆಲ್ಕಮ್ ಟು ದ ಶೋ. ಡಾಕ್ಟರ್ ಸುಶ್ರುತ್, ಸೈಕ್ಯಾಟ್ರಿಸ್ಟ್ ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಾಕು ಪ್ರಾಣಿ ಪ್ರಿಯರೆಲ್ಲ ಕೂತಿದ್ದಾರೆ ನಮ್ಮ ಜೊತೆ. ಅವರನ್ನು ನಾನು ಕೇಳ್ತಾ ಇರುವಂತಹ ಮೊದಲನೇ ಪ್ರಶ್ನೆ, ನೀವು ನಿಮ್ಮ ಸಾಕು ಪ್ರಾಣಿಗೆ ಏನು ಹೆಸರಿಟ್ಟಿದ್ದೀರಾ, ಆ ಹೆಸರನ್ನು ಹೇಗೆ ಆಯ್ಕೆ ಮಾಡಿದ್ರಿ, ಮತ್ತು ಸ್ಪೆಷಾಲಿಟಿ ಏನು?
ನಮ್ಮ ನಾಯಿ ಹೆಸರು ಮ್ಯಾಕ್ಸ್ ಅಂತೇಳಿ, ಸೈಬೀರಿಯನ್ ಹಸ್ಕಿ ಬ್ರೀಡ್ ಇದು. ಸೊ 8 ಬಿಲೋ ಅಂತ ಒಂದು ಫಿಲಮ್ ನೋಡಿದೆ, ಹೌದು. ಆ ಮೂವಿನಲ್ಲಿ ಸೇಮ್ ಇದೇ ಥರನೇ ಮ್ಯಾಕ್ಸ್ ಅಂತ ಒಂದು ಹೆಸರಿತ್ತು. ಸೊ ಅದನ್ನೇ ಹೆಸರನ್ನ ನಾನು ಸೆಲೆಕ್ಟ್ ಮಾಡಿದೆ, ಇವನಿಗೆ ಅದೇ ಕರೆಕ್ಟ್ ಆಗಿರುತ್ತೆ ಅಂತೇಳಿ. ಏನು ಸ್ಪೆಷಾಲಿಟಿ ಮ್ಯಾಕ್ಸ್ದು? ಮ್ಯಾಕ್ಸ್ ಇದು ಆ್ಯಕ್ಚುಲ್ ಆಗಿ ಸ್ಲೆಡ್ ಡಾಗ್, ಸೈಬೀರಿಯನ್ ಹಸ್ಕಿ. ಇದು ಆರಿಜಿನ್ ಬಂದು ಸೈಬೀರಿಯಾ, ರಷ್ಯಾ. ಇದು ಕೋಲ್ಡ್ ಕಂಟ್ರಿಲಿ ಇರೋ ನಾಯಿ, ಬಟ್ ಇಲ್ಲಿ ಈ ಕ್ಲೈಮೇಟ್ ಕಂಡೀಷನ್ಗೆ ಅಡ್ಜಸ್ಟ್ ಆಗಿದೆ. ಫುಲ್ ಹೆಸರು ರಾಕ್ ಸ್ಟಾರ್ ಅಂತ. ಸೊ ವೆನ್ ವಿ ಪಿಕ್ಡ್ ಅಪ್ ದಿಸ್ ಪಪಿ ಹಿ ವಾಸ್ ವೆರಿ ಗುಡ್, ತುಂಬ ಚೆನ್ನಾಗಿದ್ದ ನೋಡಲಿಕ್ಕೆ. ಹಿ ವಾಸ್ ಟೋಟಲಿ ಲೈಕ್ ಎ ರಾಕ್ ಸ್ಟಾರ್. ಸೊ ದ್ಯಾಟ್ ಇನ್ಫ್ಲುಯೆನ್ಸ್ ಮೀ ಟು ನೇಮ್ ಆಸ್ ಎ ರಾಕ್ ಸ್ಟಾರ್. ಓಕೆ. ಇವನ ಹೆಸರು ಶಿಡ್ಜು, ಇದು ಬ್ರೀಡ್ ಬಂದು ಶಿಡ್ಜು ಅಂತ. ಓಕೆ, ಏನು ಸ್ಪೆಷಾಲಿಟಿ ಇದೆ ನಿಮ್ಮ ರಾಕ್ದು? ಸೊ ಇವನು ಚೈನೀಸ್ ಬ್ರೀಡ್ ಆ್ಯಕ್ಚುಲಿ. ಕೇಳಿದ್ರೆ ಮನೇಲಿ ತುಂಬ ತರಲೆ ಮಾಡ್ತಾನೆ, ಆಟ ಆಡ್ಕೊಂಡು ಲೈಕ್ ಹಿ ಈಸ್ ವೆರಿ ವೆಲ್ ಬಿಹೇವ್ ಡಾಗ್. ಇವನ ಹೆಸರು ನಿಯೋ ಅಂತೇಳಿ. ನಿಯೋ ಮೀನ್ಸ್ ನನ್ನ ಲೈಫಲ್ಲಿ ಹೊಸತನ ಬರಬೇಕಾಗಿತ್ತು, ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಓಕೆ, ಯಾಕೆ ಇಷ್ಟೊಂದು ಕನೆಕ್ಟ್ ಆಗಿದ್ದೀರಾ? ಯಾಕೆ ನೀವು ಡಿಪ್ರೆಷನ್ಗೆ ಹೋದ್ಮೇಲೆ ನಮ್ಮ ಮಿಸ್ಸಸ್ ಹೋಗ್ಬಿಟ್ರು. ನಾನು ಲೋನ್ಲಿ ಆಗಿಬಿಟ್ಟೆ, ಅವಾಗ ಡಿಪ್ರೆಷನ್ ಆಯಿತು. ಮುಖ ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ? ಸಂತೋಷ ಆಗುತ್ತೆ. ನನ್ನ ಮಗನ ಥರ ಇದ್ದಾನೆ ಇವನು. ಅವನಲ್ಲಿ ನಿಮಗೆ ಇಷ್ಟ ಆಗೋ ವಿಷಯ? ನಿದ್ದೆ ಬಂತು ನನ್ನ ಕಾಲ ಮೇಲೆ ಮಲಗ್ತಾನೆ, ನನ್ನ ಹೊಟ್ಟೆ ಮೇಲೆ ಮಲಗ್ತಾನೆ. ಮಕ್ಕಳಿದ್ರೆ ಮನೇಲಿ ಹೇಗೆ ನಮ್ಮ ಜೊತೆ ಆಟ ಆಡುತ್ತೋ ಹಾಗೆ ಆಟ ಆಡ್ತಾನೆ. ಕ್ಯಾನ್ ಯು ಗಿವ್ ಹಿಮ್ ಅ ಪೆಟ್ ಕಿಸ್? ವೆರಿ ನೈಸ್. ಎಷ್ಟು ಮುದ್ದು ಮಾಡಿಸ್ಕೊಳುತ್ತಲ್ಲ. ಓಕೆ, ಎಸ್. ಇವನ ಹೆಸರು ಪೋ ಅಂತ. ಇದು ಕಂಗ್ಫು ಪ್ಯಾಂಡಾ ಇಂದ ಹೆಸರು ಇಟ್ಟಿದ್ದೀವಿ. ಇವನ ಸ್ಪೆಷಾಲಿಟಿ ಏನಂದ್ರೆ ನಿದ್ದೆ ಮಾಡ್ತಾನೆ. ಓಕೆ, ಮುದ್ದಿನಿಂದ ನಿದ್ದೆ ಮಾಡ್ತಾ ಇರ್ತಾನೆ. ಎಸ್. ನನ್ನ ಹೆಸರು ದೀಪಕ್ ಅಂತ. ಇದು ನೇಮ್ ಬಂದು ಬೆಸ್ಟಿ. ಮಿಸ್ಟಿ ಅಂತ ಯಾಕೆ ಹೆಸರಿಟ್ರಿ? ಬೆಸ್ಟಿ ಮೀನ್ಸ್ ಏಂಜಲ್. ಅದು ನಾವು ಗೂಗಲ್ ಚೆಕ್ ಮಾಡಿ ಒಂಥರ ಪ್ರಿಟಿ ಆಗಿದೆ. ಸಿ ಇಸ್ ಮೈ ಏಂಜಲ್ ಇದ್ದಂಗೆ. ಓಕೆ. ಇವನ ಹೆಸರು ಲಿಯೋ ಅಂತ ಹೇಳಿ. ಲಿಯೋ, ಅವನ ಹೆಸರು ಯಾಕೆ ಇಟ್ಟಿದಂದ್ರೆ ಲಯನ್ ಇಸ್ ಮೈ ಫೇವ್ರೆಟ್ ಅನಿಮಲ್. ಸೊ ಅವನಿಗೆ ಅದು ರಿಸೆಂಬಲ್ ಆಗಲಿ ಅಂತ ಲಿಯೋ ಅಂತ ಇಟ್ವಿ. ನಾನು ಒಬ್ಳೇ ಇರ್ತಿದ್ದ, ನನ್ನ ಹಸ್ಬೆಂಡ್ ಬಿಸ್ನೆಸ್ ಮ್ಯಾನ್, ಹೊರಗೆ ಹೋಗ್ತಾ ಇದ್ರು, ನಂಗೂ ಬೋರ್ ಆಗ್ತಾ ಇತ್ತು ಅಂತ ತಗೊಂಡೆ. ಬಟ್ ಇವನ್ ಬಂದಾಗಿಂದ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ ಇನ್ ಮೈ ಲೈಫ್. ಎಷ್ಟೇ ಟೆನ್ಷನ್ ಬಿಸ್ನೆಸ್ ಅಲ್ಲಿದ್ರು ಬಂದು ಇವನ್ ಒಂದು ಹಗ್ ಮಾಡಿಬಿಟ್ರೆ ಹಿಲ್ ಬಿ ಸೋ ಹ್ಯಾಪಿ. ಓಕೆ. ಬಟ್ ನಿಮಗೆ ಸಿಂಹ ಇಷ್ಟ ಅಂತ ನೀವು ಲಿಯೋ? ನಾನು ಲಿಯೋ ಅಂತ, ನಾನು ನ್ಯೂಮರಾಲಜಿ ಎಲ್ಲ ಬಿಲೀವ್ ಮಾಡೋದ್ರಿಂದ ಇವನ್ಗೂ ನ್ಯೂಮರಾಲಜಿ ಪ್ರಕಾರನೇ ಇಟ್ಟೆ. ಅದೇನಪ್ಪ ನ್ಯೂಮರಾಲಜಿ? ಅವನು 29th ಬಾರ್ನ್, ಸೊ ಎಲ್ಲ ನಂಬರ್ 2 ಬರುತ್ತೆ, ಅದಕ್ಕೆ ಅವನಿಗೆ ಲಿಯೋ ಅಂತ ಹೆಸರಿಟ್ಟೆ. ಎಲ್ಲ ಕುಡಿದ್ರೆ 6 ಬರುತ್ತೆ ಅಂತೇಳಿ ಅವನಿಗೆ ಒಳ್ಳೇದು ಚೆನ್ನಾಗಾಗ್ಲಿ ಅಂತ ಇಟ್ಟೆ. ಓಕೆ, ವೆರಿ ನೈಸ್. ಇವನ ಹೆಸರು ಬ್ರೂನೋ ಅಂತ. ಬ್ರೂನೋ, ಎಸ್. ಯಾವ ಬ್ರೀಡ್ ಅದು? ಇವನು ಗ್ರೇಟ್ ಡೇನು. ಗ್ರೇಟ್ ಡೇನಲ್ಲಿ ಅಲ್ಬಿನೋ ಅಂತ ಹೇಳಿ ಹೇಳ್ತಾರೆ. ಸೊ ನಾನು ಪರ್ಟಿಕ್ಯುಲರ್ ಆಗಿ ವೈಟೇ ಬೇಕು ನನಗೆ. ಗ್ರೇಟ್ ಡೇನಲ್ಲಿ ತುಂಬ ರೇರು ವೈಟ್ ಬರೋದು. ವೈಟ್ ಬೇಕು ಅಂತ 1 ವರ್ಷ ಅವ್ರ ತಂದೆ ಬಂದು ಪೋಲೆಂಡಿಂದ ಇಂಪೋರ್ಟ್ ಮಾಡಿದ್ರು. ಇವನ ಹೆಸರು ರೋಮಿಯೋ ಅಂತ. ಇವನು Feb 14 ತಂದಿದ್ವಿ, ವ್ಯಾಲೆಂಟೈನ್ ಡೇ ದಿವಸ. ಎಲ್ಲ ನಾಯಿಗಳನ್ನ ಇದು ಮಾಡಲಿ ಅಂತ ರೋಮಿಯೋ ಅಂತ. ರೊಮ್ಯಾಂಟಿಕ್ ಅಪ್ಪ. ರೋಮಿಯೋ ಅಂತೆ, Feb 14 ವ್ಯಾಲೆಂಟೈನ್ಸ್ ಡೇ ದಿನ ಬಂದಿದ್ದಾನೆ. ಏನು ಸ್ಪೆಷಾಲಿಟಿ ನಿಮ್ಮ ರೋಮಿಯೋದು? ಇವನ್ ಸ್ಪೆಷಾಲಿಟಿ ಏನಂದ್ರೆ ನಾವು ಬೆಳಗ್ಗೆ ಮಲಗಿದಾಗ ನಮ್ನ ನಿದ್ದೆ ಮಾಡಕ್ ಬಿಡಲ್ಲ, ಅದೊಂದೇ ಒಂದು ಸ್ಪೆಷಾಲಿಟಿ. ಅದೇ ಒಂದು ಸ್ಪೆಷಾಲಿಟಿ. ಇದ್ರ ಹೆಸರು ಮ್ಯಾಕ್ಸಿ ಅಂತ. ಫೇಸ್ಬುಕ್ ಇದೆ, ಫೇಸ್ಬುಕ್ ಪೇಜ್ ಇದೆ ನಿಮ್ಮ ಮ್ಯಾಕ್ಸಿಗೆ? ಪೇಜ್ ಓಪನ್ ಮಾಡಿದೀವಿ. ಅದ್ರ ಮನೆ ನಾವು ಮಾಡ್ಕೊಂಡಿರೋದು. ಇದಕ್ಕೆ ಇದು ಬಂದ್ಮೇಲೆ ನಾವು ಆಕ್ಟಿವ್ ಆಗಿದ್ದೀವಿ ಮನೆಯಲ್ಲಿ. ನನ್ನ ವೈಫ್ಗೆ ನಾಯಿ ಅಂದ್ರೆ ಒಂದು ಮೈಲಿ ಓಡೋಗಳು. ಇವಾಗ ಅವಳೇ ಎಲ್ಲಾನು ನೋಡ್ಕೊಳ್ಳೋದು ಅದನ್ನ. ಎಸ್. ಓಕೆ. ಇದ್ರ ಹೆಸರು ಲಕ್ಕಿ ಅಂತ. ಲಕ್ಕಿ. ಮನೆಯಲ್ಲಿ ಹೊಸೊಬ್ರು ಯಾರೇ ಬಂದರೂ ಒಳಗಡೆ ಬಿಡೋದಿಲ್ಲ. ಇದುವರೆಗೂ ಒಬ್ರಿಗೂ ಕಚ್ಚಿಲ್ಲ, ಬಟ್ ಕಚ್ಚಲ್ಲ ಅಂತ ಯಾರೇ ಬಂದರೂ ಒಳಗಡೆ ಬಿಡೋದಿಲ್ಲ. ಇವಳ ಹೆಸರು ಸ್ವೀಟಿ ಅಂತ. ಸ್ವೀಟಿ, ಓಕೆ. ಸ್ವೀಟ್ ಆಗಿದೆ ನೋಡಕ್ಕೆ. ಅದು ಚಿಕ್ಕದ್ರಲ್ಲಿ ತುಂಬ ಮುದ್ದಾಗಿದ್ಲು, ಅದಕ್ಕೋಸ್ಕರ ಸ್ವೀಟಿ ಅಂತ ಹೆಸರಿಟ್ಟಿದ್ದೀವಿ. ಇವಳ ಸ್ಪೆಷಾಲಿಟಿ ಏನಂದರೆ ಚೆನ್ನಾಗಿ ತಿಂತಾಳೆ, ಆಮೇಲೆ ಚೆನ್ನಾಗಿ ಮಲಗ್ತಾಳೆ, ನಿದ್ದೆನೂ ಮಾಡ್ತಾಳೆ. ಬಂದವ್ರಿಗೆಲ್ಲ ಚೆನ್ನಾಗಿ ವೆಲ್ಕಮ್ ಮಾಡ್ತಾಳೆ. ನನ್ನ ಹೆಸರು ಅಲೆಕ್ಸ್ ಅಂತ ಹೇಳ್ಬಿಟ್ಟು. ಸೊ ಹೀಸ್ ಲೈಕ್ ಮೈ ಬ್ರದರ್. ಇವನ ಹೆಸರು ಸೀಸರ್ ಅಂತ ಹೇಳ್ಬಿಟ್ಟು. ಈಸ್ 5 months old. ಅಂಡ್ ಇದು ಬ್ರೀಡ್ ಬಂದು ಲ್ಯಾಬ್ರಡಾರ್ ರಿಟ್ರೀವರ್ ಅಂತ ಹೇಳ್ಬಿಟ್ಟು. ಸೊ ಇವನಿಗೆ ರನ್ನಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಎವ್ರಿ ಡೇ ಇವನ್ನ ರನ್ನಿಂಗ್ ಕರ್ಕೊಂಡು ಹೋಗ್ಲೇಬೇಕು, ಇಲ್ಲಾದ್ರೆ ಮನೇಲಿ ಸುಮ್ಮನೆ ಇರಲ್ಲ. ಸೊ ನೀವು ಓಡ್ಬೇಕು ಜೊತೆಗೆ. ಖಂಡಿತ. ಹಿ ಕೀಪ್ಸ್ ಯು ಫಿಟ್ ಅಂಡ್ ಹೆಲ್ದಿ.
obviously. It's Lucy and this is Maya. Okay. So adoption. So we just fell in love with them. Oh, yeah. Okay. They're like our daughters. Yes. ನನ್ನ ಹೆಸರು ರಿತಿಕಾ, ನನ್ನ ಡಾಗ್ ಹೆಸರು ಸ್ಯಾಂಡಿ. ಅವಳಿಗೆ ಇನ್ಸ್ಟಾಗ್ರಾಮ್ ಪೇಜ್ನೂ ಇದೆ, ಸ್ಯಾಂಡಿ ದ ಬೀಗಲ್ 003. ಫೇಸ್ಬುಕ್ ಇದ್ರೆ ಇವನು ಇನ್ಸ್ಟಾಗ್ರಾಮೇ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಓಕೆ. ಸೊ ಏನು ಅಪ್ಡೇಟ್ ಮಾಡ್ತಿರ್ತೀರಾ ಥ್ರೂ ಇನ್ಸ್ಟಾಗ್ರಾಮ್? ಫೋಟೋಸ್ ಆ್ಯಂಡ್ ಸ್ಟೋರೀಸ್. ಸೊ ನೀವೇ ಬರೆಯೋದು ಅವನ ಹೆಸರಲ್ಲಿ? ಓಕೆ. ಇವನು ನನ್ನ ಡಾಗ್ ಈನು. ಇವನು 3.5 months ಓಲ್ಡ್. ಇವನು ತುಂಬ ಫ್ರೆಂಡ್ಲಿ ಡಾಗು. ಇವನ ಸ್ಪೆಷಾಲಿಟಿ ಏನಂದರೆ ಇವನಿಗೆ ತುಂಬ ತಿನ್ನೋ ಇಷ್ಟ. ನಾವು ಏನೇನು ತಿಂತೀವೋ ಅದೆಲ್ಲ ತಿಂತಾನೆ. ಬೇಕು ಅಂತಾನೆ. ನಾವು ಮಸಾಲೆ ದೋಸೆ ತಿಂದ್ರೂ ಅದನ್ನು ಹಿಂಗೆ ಕುತ್ಕೊಂಡು ನೋಡ್ತಿರ್ತಾನೆ, ನನಗೂ ಬೇಕು ಅಂತ. ನನ್ನ ಡಾಗ್ ಹೆಸರು ಬಂದು ಸಿಂಬಾ ಅಂತ. ಸಿಂಬಾ ಬೇಸಿಕಲಿ ನನ್ನ ನೆಫ್ಯೂಗೋಸ್ಕರ ತಂದಿದ್ದು. ಸೊ ಅವನಿಗೆ ಲಯನ್ ಕಿಂಗ್ ಸಿಂಬಾ ಕ್ಯಾರೆಕ್ಟರ್ ತುಂಬ ಇಷ್ಟ. ಸೊ ಹಾಗಾಗಿ ಇವನ ಹೆಸರು ನಾವು ಸಿಂಬಾ ಅಂತ ಇಟ್ಟಿದ್ದೀವಿ. ಸೊ ಇವನ್ ಸ್ಪೆಷಾಲಿಟಿ ಏನಂದರೆ ಹಿ ವಿಲ್ ಬಿ ರೆಡಿ ಫಾರ್ ರೋಮಿಂಗ್ 24/7. 24/7 he wants to go out. My name is Yash and he's my friend. His name is Bruno. He's a chocolate Labrador which is originated from Canada. And his speciality is whenever I come from anywhere, he is just trying to give me a hug. He won't leave. ವೆಲ್ಕಮ್ ಮಾಡ್ತಾನೆ ನಿಮ್ಮನ್ನ. Yeah. ನನಗೆ ಪ್ರಾಣಿಗಳಂದರೆ ಅರ್ಥ ಆಗ್ತಾ ಇಲ್ಲ ಮೇಡಮ್ ಫಸ್ಟೆಲ್ಲ. ಆಮೇಲೆ ಪಗ್ಗು ಅನ್ನೋದು ಒಂದು ಬೊಂಬೆ ತಂದುಬಿಟ್ಟೆ. ತಂದ ಮೇಲೆ ಅದು ತುಂಬ ಆಸೆ ಆಯಿತು ನನಗೆ. ಆವಾಗ ಮಕ್ಕಳು ಕೇಳಿದ ಮೇಲೆ ತಂದು ಕೊಟ್ಟರು. ಓಕೆ. ಎಲ್ಲಿದೆ? ಕಾಣಿಸ್ತಿಲ್ಲ ಇಲ್ಲಿಂದ. ಇಲ್ಲಿದೆ ಮೇಡಮ್. ನಿದ್ದೆ ಮಾಡಿದ್ಯಾ? ಓಕೆ. My name is Karan. His name is Whitey. ಏನು ಸ್ಪೆಷಾಲಿಟಿ ನಿಮ್ಮ ರಾಕ್ಸಿದು? If you give him anything, cloth or papers, he's going to tear it in 5 seconds. 5 seconds ಅಲ್ಲಿ ಹರಿದಾಕೋದೇ ದೊಡ್ಡ ಸ್ಪೆಷಾಲಿಟಿ. ಓಕೆ, ವೆರಿ ನೈಸ್. ನಾವೀಗ ಡಾಕ್ಟರ್ಸ್ನ ನಮ್ಮ ಒಂದು ಪ್ರಶ್ನೆ ಕೇಳೋಣ. ಈ ಥರ ಪ್ರಾಣಿಗಳನ್ನು ಡೊಮೆಸ್ಟಿಕೇಶನ್ ಮಾಡೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲನೇದಾಗಿ ನಾವು ಇತಿಹಾಸ ನೋಡಿದರೆ ಶ್ವಾನಗಳನ್ನು ಇಟ್ಕೊಳ್ಳೋದು ಜೊತೆಯಾಗಿ ಬೇಟೆಯಾಡುವ ಸಂದರ್ಭದಲ್ಲಿ, ಒಂಟಿಯಾಗಿರುವಂಥ ಸಂದರ್ಭದಲ್ಲಿ ಇತ್ತು. ಆದರೆ ಬರ್ತಾ ಬರ್ತಾ ಮನೆಯಲ್ಲೂ ಸಹ ಸಾಕೋದಕ್ಕೆ ಮುದ್ದು ಪ್ರಾಣಿಗಳನ್ನು ಒಂಟಿಯಾಗಿರುವಾಗಲಿ ಅಥವಾ ಮನೆ ಕಾಯೋದಕ್ಕಿರ್ಬೋದು, ಇಂಥ ಒಂದು ವಿವಿಧ ಉದ್ದೇಶಗಳಿಗೆ ಮುದ್ದು ಪ್ರಾಣಿಗಳನ್ನು ಸಾಕೋದಕ್ಕೆ ಪ್ರಾರಂಭ ಆಯಿತು. ಬೆಂಗಳೂರಂಥ ನಗರದಲ್ಲಿ ಅದರಲ್ಲೂ ಹೆಚ್ಚಿನ ಒತ್ತಡ ಇರುವಂತಹ ಜೀವನ ಇರೋದರಿಂದ ಮುದ್ದು ಪ್ರಾಣಿಗಳು ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ 75% ಮನೆಗಳಲ್ಲಿ ಮುದ್ದು ಪ್ರಾಣಿಗಳನ್ನು ನಾವು ನೋಡ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಸರಿ ಸಮಾನವಾಗಿ ಮುದ್ದು ಪ್ರಾಣಿಗಳಿಗೂ ಸಹ ಆಹಾರ, ಆರೋಗ್ಯ ಮತ್ತು ಎಕ್ಸರ್ಸೈಸ್, ಅವಳಿಗೇನು ಶಾರೀರಿಕ ಒಂದು ರೂಢಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ತರಹದ ಬೆಳವಣಿಗೆ ಈಗ ಆಗಿದೆಯಲ್ಲ ಅಂತಂದರೆ, ಈ ಥರ ಅದಕ್ಕೋಸ್ಕರ ಆಹಾರ, ಅದಕ್ಕೋಸ್ಕರ ಆರೋಗ್ಯ, ಅದಕ್ಕೋಸ್ಕರ ಎಕ್ಸಸೈಸ್, ಇದೆಲ್ಲ ಒಂದು ಒಳ್ಳೆ ಬೆಳವಣಿಗೆ ಅಂತ ನೀವು ಹೇಳ್ತೀರಾ? ಬಹುಶಃ ನಾನು ಡಾಕ್ಟರ್ ಸ್ವಾತಿ ಹತ್ರ ಬರ್ತೀನಿ ಈ ಪ್ರಶ್ನೆಗೆ. ಯಾವುದಾದ್ರೂ ಪ್ರಾಣಿಯನ್ನು ನೀವು ಮನೇಲಿ ಇಡುವಾಗ ಯು ನೀಡ್ ಟು ಬಿ ವೆರಿ ಇನ್ಫಾರ್ಮ್ಡ್ ಅಬೌಟ್ ಎವ್ರಿಥಿಂಗ್. ಅಂದರೆ ನೀವು ಎಲ್ಲ ಗೊತ್ತಿರಬೇಕು. ಬಾಂಡಿಂಗಿಗೆ ತುಂಬಾ ಇಂಪಾರ್ಟೆಂಟು. ಏನು ಊಟ ಕೊಡಬೇಕು, ಏನು ಗ್ರೂಮಿಂಗ್ ಮಾಡಬೇಕು. ಇವಾಗ ನಾನು ನೋಡ್ತಾ ಇದ್ದೀನಿ ಆಡಿಯನ್ಸಲ್ಲಿ ಇವ್ರು ಕೂತ್ಕೊಂಡಿದ್ದಾರೆ, ಅವ್ರ ಕೈಯಲ್ಲಿ ಒಂದು ಬ್ರಷ್ ಇದೆ. ಅವ್ರಿಗೆ ಗೊತ್ತು ನನ್ನ ನಾಯಿದು ಉದ್ದ ಕೂದಲಿದೆ, ಅದಕ್ಕೆ ಪದೇ ಪದೇ ಬ್ರಷ್ ಮಾಡಲೇಬೇಕು. ಅವ್ರು ಇವಾಗ ಕೂತ್ಕೊಂಡ ತಕ್ಷಣವೇ 1-3 ಸಲ ಬ್ರಷ್ ಹೊಡೆದಾಯಿತು. ಸೊ ಅದು ಇನ್ಫಾರ್ಮೇಶನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ಯಾವುದೇ ಒಂದು ಪ್ರಾಣಿ ನಾವು ಪೆಟ್ ಮನೇಲಿ ಇದ್ದಾಗ ಅದರ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯ ಕೂಡಿರುತ್ತೆ. ಅದರ ಆರೋಗ್ಯ ಮುಖ್ಯ, ಅದ್ರ ಜೊತೆಗೆ ನಮ್ಮ ಆರೋಗ್ಯ ಅದ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅದರಿಂದ ಆಗುವಂಥ ನಮ್ಮ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮಗಳೇನು, ಅದರಿಂದ ಬರುವಂಥ ಸೋಂಕುಗಳೇನು, ಅದರಿಂದ ಬರುವಂಥ ಅಲರ್ಜಿಗಳೇನು, ಇದು ಬಹಳ ಮುಖ್ಯ ಆಗತ್ತೆ. ಸೈಕ್ಯಾಟ್ರಿಸ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ಮನುಷ್ಯರಿಗೆ ಯಾಕೆ ಈ ತರಹದ ಮುದ್ದಾದ ಸಾಕು ಪ್ರಾಣಿಗಳು ಬೇಕು ಅಂತ ಅನ್ಸುತ್ತೆ? ಮೇನ್ ರೀಸನ್ ಬಂದು, ನಾವು ನಾಯಿ ಮನೆಗೆ, ಎಸ್ಪೆಷಲಿ ನಾಯಿ ಬಗ್ಗೆ ಮಾತಾಡಿದ್ರೆ, ಮನೆಯಲ್ಲಿ ನಾವು ಏನೇ ಟೆನ್ಷನ್ ಆದ್ರೂ ಅದ್ರ ಜೊತೆ ಶೇರ್ ಮಾಡ್ಕೋಬೋದು. ಅವ್ರು ಹೇಳ್ದಂಗೆ ಏನೇ ಆದರೂ ಎಮೋಷನ್ಸ್ ಇರುತ್ತೆ. ಸರ್ಟನ್ ಸಿಟ್ಟು ಬಂದಾಗ ಮನೆಯವರಿದ್ದ ಯಾರು ಇದ್ದವ್ರ ಮೇಲೆ ತೀರಿಸ್ಕೊಳ್ಳೋಕ್ಕಿಂತ ನಾಯಿ ಮೇಲೆ ಏನಾದ್ರು ತೋರಿಸಿದ್ರೂ ನಾಯಿ ವಾಂಟ್ ರಿಯಾಕ್ಟ್. ಆದರೆ ಇಲ್ಲಿ ನಾವು ಇಷ್ಟೂ ಜನ ನೋಡಿದ್ವಲ್ಲ, ಯಾರೂ ಇದನ್ನು ನಾಯಿ ಅಂತ ಟ್ರೀಟ್ ಮಾಡಲ್ಲ. ಮನೇಲಿ ಇದ್ದ ಮೇಲೆ ಮೋಸ್ಟ್ ಆಫ್ ದೆಮ್ ಟ್ರೀಟ್ ಇಟ್ ಆಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ನಿಮ್ಮ ಮುದ್ದು ಪ್ರಾಣಿ ಏನೇನು ಸಿಗ್ನಲ್ ಅನ್ನ ನಿಮಗೆ ಕೊಡುತ್ತೆ ಮತ್ತು ಆ ಸಿಗ್ನಲ್ನ ಅರ್ಥಗಳೇನು ಅಂತ ನೀವು ಕಂಡ್ಕೊಂಡಿದ್ದೀರಾ? ವಾಕಿಂಗ್ ಹೋಗ್ಬೇಕಂದ್ರೆ ನಮಗೆ ಬಂದು ಎಪ್ಸುತ್ತೆ. ನಮ್ಮದು ಶಿಜು ಬೆಲ್ಟ್ ತೊಗೊಂಡು ಬರುತ್ತೆ.
ಹೋಗೋಣ ವಾಕಿಂಗ್ ಹೋಗೋಣ ಬಾ ಅಂತ. ಬೆಲ್ಟ್ ತಗೊಂಬಂದು ನಿಮ್ಗೆ ಕೊಟ್ಟಾಗ ಅದು ನಿಮ್ಗೆ ಹೌದೌದು, ಎಬ್ಸಿದಾಗ ಅದಕ್ಕೆ ನಿಮ್ಮನ್ನ walk ಹೋಗ್ಬೇಕು. ವಾಕಿಂಗ್ ಅಂದರೆ ತುಂಬ ಖುಷಿ. ಯಾಕಂದರೆ ಅವ್ರಿಗೆ ಆಚೆ ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಲೈಕ್ ನೇಬರ್ಸ್, ಡಾಗ್ಸ್ ಎಲ್ಲ. ಸೊ ಅವ್ರಿಗೆ ಅದೊಂದಿದು, ಸೊ ಅವ್ರಿಗೆ ಅದೊಂಥರ ರಿಲೀಫ್ ಅದು. ಸೊ ಹಶ್ವಾದಾಗಲೂ ಅಷ್ಟೇ. ಸೊ ನಾನು ಆ್ಯಕ್ಚುಲಿ ಫುಡ್ ಯಾವತ್ತೂ ಬೌಲಲ್ಲಿರುತ್ತೆ. ಬೌಲ್ ಇಲ್ಲ ಅಂದರೆ ಬಂದು ನಮಗೆ ನೋಟಿಫೈ ಮಾಡುತ್ತೆ, ಈ ಥರ ಫುಡ್ ಇಲ್ಲ ನನಗೆ ಬೇಕು ಅಂತ. ಸೊ ಇನ್ನೊಂದೇನು ಅಂದರೆ ತಿನ್ಬೇಕಾದ್ರೇನು ಅಷ್ಟೇ ತುಂಬ ಲೈಕ್ ನನಗೂ ಬೇಕು ಅಂತೆಲ್ಲ ಕೇಳುತ್ತೆ. ಪ್ಲಸ್ ಹುಷಾರಿಲ್ದಾಗ ತುಂಬ ಸೈಲೆಂಟ್ ಆಗಿಬಿಡುತ್ತೆ. ಇವಾಗ ನಾವು ತುಂಬ ಹೊತ್ತು ಹೊರಗಡೆ ಇರ್ತೀವಿ, ದೂರದಲ್ಲಿ ಬರ್ತಾ ಇದ್ದಂಗೆ ನಮ್ಮದು ಗಾಡಿ ಸೌಂಡ್ ಕೇಳಿ, ಇಲ್ಲ ಅಂದರೆ ಅದು ಮನೆ ಒಳಗೆ ಮಲಗಿರುತ್ತೆ, ಸಡನ್ನಾಗಿ ಗೇಟ್ ಶಬ್ದ, ಇಲ್ಲಾಂದ್ರೆ ಏನೂ ಶಬ್ದ ಇಲ್ಲದೆ ನಾವು ಬಂದರೂ ಕೂಡ ನಮ್ಮ ಫುಡ್ ಸ್ಟೆಪ್ಸ್ನ ಅದು ಗ್ರಾಪ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಕೂಗೋದು, ಸಿಗ್ನಲ್ ಮಾಡೋದು, ಎದ್ದು ಕೂತ್ಕೊಳ್ಳೋದು, ಡೋರ್ ಕಡೆ ನೋಡೋದು ಮಾಡ್ತಾ ಇರುತ್ತೆ. ಮನೇಲಿ ಇದ್ದವ್ರು ಗೊತ್ತಾಯ್ತು ಬಂದರು, ನಮ್ಮ ಮನೆಗೆ ಯಾರು ಬಂದರು ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಸಿಗ್ನಲ್ ಕೊಡುತ್ತದು. ಲಿಯೋಗೆ ಅವ್ರ ಮಾಸ್ಟರ್ ಕಂಡ್ರೆ ತುಂಬ ಇಷ್ಟ, ವೇಣು ಅವ್ರನ್ನ ಕಂಡ್ರೆ. ಅವರು ಎಷ್ಟು ದೂರದಿಂದ ಬರ್ತಾರೋ ನಮಗೆ ಗೊತ್ತಾಗಲ್ಲ, ನಾವು ಟಿ ವಿ ಹಾಕೊಂಡು ಕೂತಿರ್ತೀವಿ, ಎ ಸಿ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಬಟ್ ಇವನಿಗೆ ಅದು ಹೇಗೆ ಗೊತ್ತಾಗುತ್ತೋ ಏನೋ, ತುಂಬ ಕಿರ್ಚಾಡ್ತಾನೆ. ಅವಾಗಲೇ ಗೊತ್ತಾಗುತ್ತೆ ಅವ್ರ ಮಾಸ್ಟರ್ ಬಂದರು, ಅದು ಅವನಿಗೆ ಟೀಚಿಂಗ್ದು ಟೈಮ್ ಆಯಿತು ಅಂತೇಳಿ ಅವಾಗ ಗೊತ್ತಾಗುತ್ತೆ. ನಮ್ಗೆ ಯಾರಿಗೂ ಇದುವರೆಗೂ ಟ್ರಸ್ಟ್ ಮೀ ಯಾವತ್ತೂ ಗೊತ್ತಾಗಿಲ್ಲ, ಬಟ್ ಅವನಿಗೆ ಗೊತ್ತಾಗುತ್ತೆ. ಪೆಟ್ಸ್ ಹೇಗೆ ನಮ್ಮ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತೀರಾ ಡಾಕ್ಟ್ರೆ? ಇಲ್ಲಿವರೆಗೂ ಪ್ರತಿಕ್ರಿಯಿಸಿದಂಥ ಎಲ್ಲ ಪ್ರೇಕ್ಷಕರನ್ನು ಗಮನಿಸಿದಾಗ ಇದನ್ನು 2 ಭಾಗಗಳಾಗಿ ನೋಡ್ಬೋದು ನಾವು. ಒಂದು ದೇಹದಲ್ಲಿರುವಂಥ ಅಂಗಾಂಗಗಳ ಒಂದು ರಚನೆ. ಉದಾಹರಣೆಗೆ ಶ್ವಾನಗಳಲ್ಲಿ ನಾಲಿಗೆಯಿಂದ ರುಚಿ ಕಂಡುಹಿಡಿಯುವಂಥ ಈ ಟೇಸ್ಟ್ ಬಡ್ಸ್ ಇದೆಯಲ್ಲ, ಮಾನವನಿಗೆ ಹೋಲಿಸಿದಾಗ ಸ್ವಲ್ಪ ಕಡಿಮೆ. ಮಾನವನ ಥರ ಎಲ್ಲ ರುಚಿಗಳನ್ನು ಗ್ರಹಿಸೋದಕ್ಕೆ ಆಗೋದಿಲ್ಲ. ಆದರೆ ವಾಸನೆಯನ್ನು ಗ್ರಹಿಸುವಂಥ ಶಕ್ತಿ, ಶ್ರವಣ ಮತ್ತು ದೃಷ್ಟಿ ತುಂಬ ಉತ್ತಮವಾಗಿದೆ. ಹಾಗಾಗಿ ಮಾನವನಿಗೆ ಯಾವುದನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ವೋ, ಉದಾಹರಣೆಗೆ ರಾತ್ರಿ ಸಮಯದಲ್ಲಿ ನೋಟ ಅಥವಾ ವಾಸನೆಯಿಂದ ಕಂಡುಹಿಡಿಯುವಂತಹ ಅನೇಕ ಸಂದರ್ಭಗಳು, ಅಥವಾ ಕಿವಿಯಿಂದ ಕೇಳಿ ಶ್ರವಣವನ್ನು ಅತಿ ಬೇಗ ಗ್ರಹಿಸುವಂತಹ ಒಂದು ಸಂದರ್ಭಗಳಲ್ಲಿ ಶ್ವಾನಗಳು ತುಂಬ ಮುಂದುವರೆದಿದ್ದಾವೆ. ಇನ್ನು ಬೇರೆ ರೀತಿಯಲ್ಲಿ ನೋಡೋದಾದರೆ ಈ ವಾತಾವರಣ, ಶ್ವಾನಗಳು ವಾಸಿಸುವಂತಹ ವಾತಾವರಣ, ಅದು ಹಿಂದೆ ಈ ಪಾವ್ಲೋಸ್ ಮಾಡಿರುವಂತಹ ಎಕ್ಸ್ಪೆರಿಮೆಂಟ್ಸು ಜ್ಞಾಪಿಸ್ಕೋಬಹುದು ತಾವು. ಕಂಡೀಷನಲ್ ರೆಸ್ಪಾನ್ಸ್, ಅನ್ಕಂಡೀಷನಲ್ ರೆಸ್ಪಾನ್ಸ್ ಎರಡೂ ಇದೆ. ನಾವೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಗಮನಿಸಿರ್ಬೋದು. ಈ ದೇವಾಲಯಗಳಲ್ಲಿ ಪ್ರಾರ್ಥನೆ ಸಂದರ್ಭ ಆಗಿರ್ಬೋದು, ಮಸೀದಿಗಳಲ್ಲಿ ಪ್ರಾರ್ಥನೆ ಸಂದರ್ಭ ಆಗಿರ್ಬೋದು, ಬೀದಿಗಳಲ್ಲಿರೋ ನಾಯಿಗಳು ಅಥವಾ ಈವನ್ ಮನೆಯಲ್ಲಿರುವಂತಹ ಸಾಕು ನಾಯಿಗಳು ಕೂಡ ಅದೇ ಥರ ಸೌಂಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಅದನ್ನು ಗಮನಿಸಿರ್ಬೋದು, ಕಂಡೀಷನಲ್ ರೆಸ್ಪಾನ್ಸ್. ಅದೇ ರೀತಿ ಅವುಗಳಿಗೆ ಈಗ ಆಚೆ ಹೋಗುವಂಥ ಸಂದರ್ಭ ಬರ್ಬೋದು, ಯೂರಿನ್ ಪಾಸ್ ಮಾಡೋದಕ್ಕೋ ಅಥವಾ ಸ್ಟೂಲ್ಸ್ ಪಾಸ್ ಮಾಡೋದಕ್ಕೆ. ಅದು ಅದೇ ಸಮಯ ಆಗಬೇಕಂತೇನಿಲ್ಲ, ಅವುಗಳಿಗೆ ಯಾವಾಗ ಬೇಕಾಗುತ್ತೋ ಆ ಟೈಮಲ್ಲಿ ಆ ಸಮಯದಲ್ಲಿ ತಮ್ಮ ಒಂದು ಮಾಲೀಕರಿಗೆ ಅಥವಾ ಮನೆಯವರಿಗೆ ಹೇಳಿಬಿಟ್ಟು ಶಬ್ದ ಮಾಡೋದ್ರ ಮುಖಾಂತರ ಅವರನ್ನು ಕರೆಯೋದಕ್ಕೆ. ಅದನ್ನು ಯಾರು ಶ್ವಾನಗಳನ್ನು ಸಾಕಿರ್ತಾರೋ ಅವರಿಗೆ ತುಂಬ ಬೇಗ ಅರ್ಥ ಆಗುತ್ತೆ ಬೇರೆಯವರಿಗಿಂತ. ಅಂದ್ರೆ ಅದೇ ಕಮ್ಯುನಿಕೇಶನ್ ಬಗ್ಗೆನೇ ಈ ಪ್ರಶ್ನೆ ಇದೆ. ಹೇಗಿರುತ್ತೆ ಈ ಓನರ್ ಅಂಡ್ ಅವರ ಸಾಕು ಪ್ರಾಣಿಗಳ ನಡುವಿನ ಈ ಕಮ್ಯುನಿಕೇಶನ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಹೌದು, ಶ್ವಾನಗಳು ಬೊಗಳುವಂತ ರೀತಿಯಲ್ಲೇನೆ ಬೇರೆ ಇರುತ್ತೆ. ಯಾರಾದರೂ ಹೊಸಬರು ಬಂದಾಗ, ಅಪರಿಚಿತರು ಬಂದಾಗ ಶ್ವಾನಗಳು ಬೊಗಳುವಂತ ರೀತಿನೇ ಬೇರೆ. ಅಥವಾ ಆಚೆ ಹೋಗಬೇಕು ಅಥವಾ ಆಹಾರ ಬೇಕು ಅಂತ ಕೇಳುವಂಥ ಸಂದರ್ಭದಲ್ಲಿ ಬೊಗಳುವಂಥದ್ದೇ ರೀತಿ ಬೇರೆ. ಇಂಥದನ್ನು ಪ್ರತಿನಿತ್ಯ ನಾವು ಗಮನಿಸೋದ್ರಿಂದ ಅದು ಸುಲಭವಾಗಿ ಅರ್ಥ ಆಗುತ್ತೆ. ಅದು ಶ್ವಾನ ಮಾಲೀಕರಿಗೆ ಅತಿ ಸುಲಭವಾಗಿ ಅರ್ಥ ಆಗುತ್ತೆ. ಆದರೆ ಮಾಲೀಕರು ಯಾವ ಭಾಷೆಯಲ್ಲಿ ಯಾವ ಥರ ಮಾತಾಡಿದ್ರೆ ಅವಕ್ಕೆ ಬೇಗ ಅರ್ಥ ಆಗುತ್ತೆ, ಆ ಥರ ಏನಾದರೂ ಇದೆಯಾ? ಅಥವಾ ನಾವು ಬಳಸುವ ಮನೆಯಲ್ಲಿ ಬಳಸೋ ಭಾಷೆ ಮಾತ್ರ ಅವಕ್ಕೆ ಕಮ್ಯುನಿಕೇಷನಿಗೆ ಅರ್ಥ ಆಗುತ್ತಾ? ಅಥವಾ ಇಸ್ ದೇರ್ ಎನಿ ಸೈಲೆಂಟ್ ಕಮ್ಯುನಿಕೇಷನ್ ಬಿಟ್ವೀನ್ ದೆಮ್? ಶ್ವಾನಗಳು ಚಿಕ್ಕ ಮರಿ ಇರುವಾಗಲಿಂದಲೂ ಯಾವ ಭಾಷೆಯಲ್ಲಿ ಯಾವ ರೀತಿಯ ಒಂದು ಕಮ್ಯುನಿಕೇಷನ್ ಅವರು ಬಳಸಿರ್ತಾರೋ ಅದರಿಂದಲೇ ಅವುಗಳಿಗೆ ಅತಿ ಬೇಗ ಅರ್ಥ ಆಗುತ್ತೆ. ಪ್ರತಿನಿತ್ಯ ಒಂದು ವಿಷಯವನ್ನು ನೀವು ರಿಪೀಟ್ ಮಾಡಿದ್ರೆ ಬೇಗ ಕಲ್ತ್ಬಿಡುತ್ತೆ. ಆನಂತರ ಅವುಗಳ ಬಾಡಿಯನ್ನು ನಾವು ಮೂವ್ ಮಾಡಿಬಿಟ್ಟು ಈ ರೀತಿ ಅಂತ ತೋರಿಸ್ಕೊಟ್ರೆ ಬೇಗ ಕಲಿಯುತ್ತೆ. ಅದು ಬಾಡಿ ಲ್ಯಾಂಗ್ವೇಜ್ ತೋರಿಸ್ಕೊಡೋದು. ಡಾಕ್ಟರ್, ನೀವೇನು ಹೇಳ್ತೀರಾ? ಆಲ್ ದ ಫ್ಯಾಕ್ಟರ್ಸ್ ಟುಗೆದರ್, ಅಂದರೆ ನಿಮ್ಮ ವಾಯ್ಸ್ ಇರಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮದು ಕಣ್ಣಿದು ಎಕ್ಸ್ಪ್ರೆಷನ್ಸ್ ಹೇಗಿದೆ, ಅದೆಲ್ಲ ಸಮ್ ಹೌ ದೇ ಆರ್ ಏಬಲ್ ಟು ಗ್ರಾಸ್ಪ್ ಇಟ್. ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕಾಗತ್ತೆ ಅವ್ರು ಹೇಗೆ ಗ್ರಾಸ್ ಮಾಡ್ತಾ ಇದ್ದಾರಂತ. ಅದು ನೀವು ಒನ್ ಆನ್ ಒನ್ ಎಕ್ಸ್ಪೀರಿಯನ್ಸ್ ಮಾಡುವಾಗ ಮಾತ್ರ ಆ ಕಮ್ಯುನಿಕೇಷನ್, ಆ ಬಾಂಡಿಂಗ್ ಅರ್ಥ ಆಗುತ್ತೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ನೇರವಾಗಿ ವೈದ್ಯರನ್ನು ಕೇಳಬಹುದು. ಕೆಲವು ಸತಿ ಏನಾಗುತ್ತೆ ಅಂದರೆ ಫೀಡು ಮಾಡಿರ್ತೀನಿ, ಒಳಗಡೆನೂ ಬಿಟ್ಟಿರ್ತೀನಿ, ಎಲ್ಲ ಮಾಡಿರ್ತೀನಿ. ಆದರೆ
ಸಡನ್ನಾಗಿ ತಿರ್ಗಾ ಬಾರ್ಕಿಂಗ್ ಸ್ಟಾರ್ಟ್ ಮಾಡ್ತಾನೆ. ಏನಕ್ಕೆ ಮಾಡ್ತಾ ಇದ್ದಾನೆ ಅಂದರೆ ಯೂಶ್ವಲ್ಗಿಂತ ಡಿಫ್ರೆಂಟಾಗೆ ಬಾರ್ಕ್ ಮಾಡ್ತಾ ಇರ್ತಾನೆ. ಏನು ಮಾಡಿದ್ರೆ ಸ್ಯಾಟಿಸ್ಫೈ ಆಗತ್ತೆ ಅಂತ ಅರ್ಥನೇ ಆಗಲ್ಲ. ಕೆಲವು ಶ್ವಾನಗಳು ಏನು ಹೆಚ್ಚಾಗಿ ಒಂದು ಮಾಲೀಕರ ಅಥವಾ ಒಂದು ಪೇರೆಂಟ್ಸ್ ನಾವು ಯಾರು ಸಾಕಿರ್ತಾರೋ ಅವರ ಒಂದು ಪ್ರೆಸೆನ್ಸನ್ನು ಬಯಸೋದಿಲ್ಲ. ಆದರೆ ಕೆಲವು ಶ್ವಾನಗಳು ಯಾವಾಗಲೂ ಅವರ ಒಂದು ಪ್ರೆಸೆನ್ಸನ್ನು ಬಯಸ್ತವೆ, ಜೊತೆಗಿರಬೇಕು, ವಾಕ್ ಮಾಡಿಸ್ಬೇಕು, ಪ್ಯಾಂಪರ್ ಮಾಡಬೇಕು, ಈ ಥರ ಅವರ ಒಂದು ಪ್ರೆಸೆನ್ಸನ್ನು ಬಯಸ್ತವೆ. ನೀವು ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದರೆ ಆ ಶ್ವಾನವನ್ನು ಯಾವುದಾದ್ರೂ ರೀತಿಯಲ್ಲಿ ಎಂಗೇಜ್ ಮಾಡಬೇಕು. ಅದಕ್ಕೆ ಟಾಯ್ಸ್ ಕೊಡೋದ್ರ ಮೂಲಕನೋ, ಚೀವ್ ಸ್ಟಿಕ್ಸ್ ಅಂತದ್ದು ಕೊಡೋದ್ರ ಮೂಲಕ ಅದನ್ನು ಆದಷ್ಟು ಅದರ ಒಂದು ಸೈಕಾಲಜಿನ, ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನೀವು ಇದನ್ನು ಬಗೆಹರಿಸ್ಕೋಬೋದು. ಯಾರಾದರೂ ಒಬ್ಬರ ಹತ್ರ ಮಾತ್ರ ಊಟ ಮಾಡೋದಕ್ಕೆ ಇಷ್ಟಪಡ್ತದೆ, ಸಾಮಾನ್ಯವಾಗಿ ಹೆಣ್ಮಕ್ಳ ಹತ್ರ ಜಾಸ್ತಿ. ಅವರೇನಾದರೂ ಆಚೆ ಹೋದರೆ, ಊರಿಗೆ ಹೊರಟೋದ್ರೆ ಸುಮಾರು 2 ದಿವಸ 3 ದಿವಸ ಆಗ್ಬೋದು, ಊಟನೇ ಮಾಡೋದಿಲ್ಲ ಅಂತ ಅನೇಕ ಸಂದರ್ಭಗಳಿದೆ. ಈ ರೀತಿಯ ಒಂದು ಅತ್ಯಂತ ಸೂಕ್ಷ್ಮ ಮನಸ್ಥಿತಿ ಶ್ವಾನಗಳು ಹೊಂದಿದ್ದಾವೆ. ಅದೇ ರೀತಿ ಕೆಲವು ಶ್ವಾನಗಳು ಮಾಲೀಕರು ಆಚೆ ಹೋದರೆ ಜೊತೆಗೆ ತಾವು ಹೋಗ್ಬೇಕನ್ನೋ ಒಂದು ಇಷ್ಟ ತುಂಬ ಜಾಸ್ತಿ ಇರುತ್ತೆ. ಸಪೋಸ್ ಉದಾಹರಣೆಗೆ ಅಂಥ ಸಂದರ್ಭದಲ್ಲಿ ಏನಾದರೂ ಅವುಗಳನ್ನು ಮನೆ ಹತ್ರ ಬಿಟ್ಟು ಹೋದರೆ ಅವ್ರು ಬರೋವರೆಗೂ ಆ ಒಂದು ಗೇಟ್ ಹತ್ರನೇ ಮಲ್ಕೊಂಡು ಕಾಯುವಂಥ ಸಂದರ್ಭಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಸೊ ಇದರಿಂದ ಶ್ವಾನಗಳಿಗೂ ಸಹ ಮನಸ್ಥಿತಿ, ಸೂಕ್ಷ್ಮವಾದ ಒಂದು ಮನಸ್ಥಿತಿ ಇದೆ ಅಂತ ಸೈಕಾಲಜಿ ಇದೆ. ಎಸ್. ಮುಂದೆ ಯಾರಿಗಾದ್ರೂ ಡೌಟ್ ಇದ್ರೆ ಕ್ವಶನ್ ಕೇಳಿ. ಅದೇ ಏನು ಹೇಳ್ತಿರೋದು ಅಂದರೆ ಇವಾಗ ಈ ಡಾಗ್ಸು ಅಷ್ಟೇ ತುಂಬ ಡಿಪ್ರೆಷನ್ಗೆ ಹೋಗುತ್ತೆ. ಇವಾಗ ಸಡನ್ನಾಗಿ ಪರ್ಸನ್ ಬಿಟ್ಟು ಹೋಗೋದು. ಸೊ ಇವಾಗ ಹೌದೌದು, ಇವಾಗ ನನ್ನ ಫ್ರೆಂಡ್ ಒಬ್ರಿದ್ರು, ಅವರು US ಗೆ ಹೊರಟ್ರು. ಸೊ ವಾಟ್ ಹ್ಯಾಪನ್, ಅಲ್ಲಿ ಸ್ವಲ್ಪ ಆ ನಾಯಿ ನಡವಳಿಕೆ ಬೇರೆ ಆಯಿತು. ಸೊ ಏನು ತುಂಬ ಚೇಂಜ್ ಆಯಿತು, ಡಲ್ ಆಯಿತು, ಲೈಕ್ ಅದು ಟೋಟ್ಲಿ ಚೇಂಜ್ ಆಗೋಯ್ತು. ಸೊ ಅದು ಹೆಂಗೆ ಹೇಳ್ತಾರೆ ಅಂದರೆ ಟೋಟ್ಲಿ A to Z ವಾಟ್ ಎವರ್ ಇಟ್ ವಾಸ್ ಹೆಂಗಿತ್ತೋ ಅದು ಆಪೋಸಿಟ್ ಆಗೋಯ್ತು. ಸೊ ಅದಕ್ಕೆ ಸೊ ಏನು ಮಾಡಬಹುದು ಅಂತ. ಮನುಷ್ಯರಿಗೆ ಡಿಪ್ರೆಷನ್ ಆದಾಗ ಮೇಯ್ನ್ಲಿ ನೀವು ಹೇಳ್ದಂಗೆ ಬೇಜಾರಾಗೋದು, ಏನರಲ್ಲೂ ಆಸಕ್ತಿ ಇರಲ್ಲ, ಸಾಯಬೇಕು ಅನ್ಸೋದು, ಊಟ ಮಾಡೋದು ಬಿಡೋದು, ಈ ಥರ ಆಗುತ್ತೆ. ಸೊ ಸೇಮ್ ಥಿಂಗ್ ನಾಯಿಗಳಲ್ಲೂ ಆಗುತ್ತೆ. ಇಂಟ್ರ್ಯಾಕ್ಷನ್ ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ನಾರ್ಮಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ, ಯಾವ ಊಟನೂ ಬಿಟ್ಬಿಡುತ್ತೆ. ಡಿಪ್ರೆಷನ್ ಆಗಲಿಕ್ಕೆ ಕಾಸ್ ಬಂದು ನೀವು ಸಸೆಪ್ಟಬಲ್ ಆಗಿರ್ಬೇಕು. ಅಂದರೆ ನಿಮ್ಗೆ ಆಗಲಿಕ್ಕೆ ದೇ ಶುಡ್ ಬಿ ಸಮಥಿಂಗ್ ಆ್ಯಂಡ್ ಏನೋ ಸ್ಟ್ರೆಸ್ ಬಂದಾಗ ಅದು ಜಾಸ್ತಿ ಆಗುತ್ತೆ. ಪೆಟ್ ಇರ್ತಾರೆ ಅಂದರೆ ಓನರ್ ಇರ್ತಾರೋ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಏನೇನು ಕಡಿಮೆ ಆಗಿದೆ, ಟು ವಾಟ್ ಲೆವೆಲ್ ಇದೆ, ಎಷ್ಟು ಊಟ ಬಿಟ್ಬಿಟ್ಟಿದೆ, ಸೊ ಎಷ್ಟು ಎಫೆಕ್ಟ್ ಆಗಿದೆ ಅಂತ ನೋಡಿ ಬೇಸ್ಡ್ ಆನ್ ದಟ್ ನಾವು ಟ್ರೀಟ್ಮೆಂಟ್ ಶುರು ಮಾಡಬೇಕಾಗತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಿಲ್ಲ. ಸೊ ಬಿಕಾಸ್ ಇಟ್ ಇಸ್ ಅ ಡಾಗ್ ಆರ್ ಬಿಕಾಸ್ ಇಟ್ ಇಸ್ ಅನ್ ಆ್ಯನಿಮಲ್ ಅದಕ್ಕೆ ಮೆಡಿಕೇಶನ್ಸ್ ಕೊಡಬಾರ್ದು ಅಥವಾ ಥೆರಪಿ ಕೊಡಬಾರ್ದು, ಆ ಥರ ಇಲ್ಲ. ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಸೊ ಇವಾಗ ಗೊತ್ತಾಯ್ತಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಬಂತು. ನೆಕ್ಸ್ಟ್ ಯಾರಾದರೂ ಡೌಟ್ಸ್ ಇದ್ರೆ ಕೇಳ್ತೀರಾ? ನಾಯಿಗೆ ಇವಾಗ ಕೂದಲೆಲ್ಲ ಫುಲ್ ತೆಗೆದು ಕೋಟಿಂಗ್ ಎಲ್ಲ ಏನಾದರೂ ಫುಲ್ ಝೀರೋ ಮಾಡಿ ಆ ಥರ ಎಲ್ಲ ಮಾಡಿದ್ರೆ ಏನಾದರೂ ಬಿಹೇವಿಯರ್ ಚೇಂಜಸ್ ಆಗುತ್ತಾ ನಾಯಿದು? ಅವರಿಗೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅವ್ರದ್ದು ಇದರಲ್ಲಿ. ನಾಟ್ ಓನ್ಲಿ ಫಾರ್ ಅವ್ರ ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ಇರ್ಬೋದು, ಫಾರ್ ಡಿಸೀಸ್ ಕಂಟ್ರೋಲ್ ಇರ್ಬೋದು, ನಮಗೆ ಅವರ ಸ್ಕಿನ್ವರೆಗೆ ಅದು ಬ್ಯಾಕ್ಟೀರಿಯಾ ಫಂಗಸ್ ಮುಟ್ಟದಾಗೆ ಇಟ್ ಬಿಹೇವ್ಸ್ ಬ್ಯಾರಿಯರ್ ಥರ ಬಿಹೇವ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಫಾರ್ ಟಚ್, ನಿಮ್ಮದು ಕೈದು ಸ್ಕಿನ್ ಟಚ್ ಇದು ಎಲ್ಲ ನರ್ವ್ ಎಂಡಿಂಗ್ಸ್ ಏನೋ ಸ್ಕಿನ್ನಲ್ಲಿ ಇದೆಯಲ್ವಾ, ಅದೆಲ್ಲ ದ ಹೇರ್ ರೆಸ್ಪಾನ್ಸ್ ಟು ದ್ಯಾಟ್ ಆಲ್ಸೋ. ಬಟ್ ತುಂಬಾ ನಾನು ಕೇಸಸ್ ನೋಡಿದ್ದೇನೆ ಎಲ್ಲಿ ಶೇವ್ ಮಾಡಿದ ತಕ್ಷಣ ಫಾರ್ ನೆಕ್ಸ್ಟ್ 2 ವೀಕ್ಸ್ ಹೊಸ ಕೂದಲು ಬರೋ ತನಕ ಫಾರ್ ನೆಕ್ಸ್ಟ್ 2 ವೀಕ್ಸ್ ಡಾಗ್ ಇಸ್ ನಾಟ್ ರೈಟ್. ಅಂದರೆ ಬಿಹೇವಿಯರ್ ಚೇಂಜ್ ಆಗಿದೆ, ಡಲ್ ಆಗಿ ಹೋಗಿದ್ದಾನೆ. ಓಕೆ, ಬಟ್ ಡಾಕ್ಟರ್, ಈಗ ಇಲ್ಲಿರುವಂತಹ 2 ನಾಯಿಗಳ ಉದಾಹರಣೆ ನಾವು ತಗೊಂಡಾಗ 2 ಅತ್ಯಂತ ಚಳಿ ಪ್ರದೇಶದಲ್ಲಿ ಇದ್ದಂತಹ ನಾಯಿಗಳು ಇಲ್ಲಿ ಬಂದಿದ್ದಾವೆ. ಇಲ್ಲಿ ಆ ಥರ ತಗೊಂಡು ಬಂದು ಸಾಕೋದು ಅವುಗಳ ಆರೋಗ್ಯಕ್ಕೆ ಓಕೆನಾ ಅನ್ನೋದು ನನ್ನ ಪ್ರಶ್ನೆ. ಇದರಲ್ಲಿ 2 ರೀತಿಯನ್ನು ನೋಡ್ಬೋದು ನಾವು. ಒಂದು ಸಂದರ್ಭದಲ್ಲಿ ನೇರವಾಗಿ ಅಲ್ಲಿಂದ ಆಮದು ಮಾಡಿಕೊಂಡಿರುವಂತಹ ಶ್ವಾನ, ದ ಪೆಟ್ ದಟ್ ಈಸ್ ರೀಲೊಕೇಟೆಡ್, ಅಂದರೆ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಪೆಟ್. ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿನ ವಾತಾವರಣದಲ್ಲೇ ಹೊಂದ್ಕೊಂಡಿದ್ದು, ಅಲ್ಲಿನ ಒಂದು ಉಷ್ಣಾಂಶಕ್ಕೆಲ್ಲ ಹೊಂದ್ಕೊಂಡಿದ್ದು ಇರುವಂತಹ ಶ್ವಾನವನ್ನು ನೇರವಾಗಿ ನಾವು ಇಲ್ಲಿಗೆ ಆಮದು ಮಾಡಿಕೊಂಡಾಗ ಇಲ್ಲಿನ ವಾತಾವರಣದ ವ್ಯತ್ಯಾಸದಿಂದಾಗಿ ಅನೇಕ ಆರೋಗ್ಯದ ತೊಂದರೆಗಳು ಬಂದೇ ಬರುತ್ತೆ. ಸೊ ಇದೇ ರೂಲು ನಮ್ಮ ಊರಿನಲ್ಲಿ ಬೆಳೆದಂತಹ ನಾಯಿಗಳಿಗೆ ಬೇರೆ ದೇಶದಲ್ಲಿ ತಗೊಂಡೋಗಿ ಬಿಟ್ಟಾಗಲೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ನಮ್ಮದು ಶೀತೋಷ್ಣ ವಲಯ. ಇಲ್ಲಿ ಹುಟ್ಟಿ ಬೆಳೆದಿದ್ದನ್ನು ತಗೊಂಡೋಗಿ ಒಂದು ಚಳಿ ಪ್ರದೇಶದಲ್ಲಿ ಬಿಟ್ಟರೆ ಅಥವಾ ತೀರಾ ಮಳೆ ಬರುವಂಥ ಪ್ರದೇಶದಲ್ಲಿ ಬಿಟ್ಟರೆ ಏನಾಗುತ್ತೆ? ಇದು ಸೇಮ್ ರೂಲ್ ಅಪ್ಲೈಸ್ ಅಂತ ಹೇಳ್ತಿದ್ದೀರಾ? ಸಾಕಷ್ಟು ತಳಿಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ.
ಆಯಾ ದೇಶಕ್ಕೆ ಅನುಗುಣವಾಗಿ ಪ್ರಮಾಣ ಪತ್ರಗಳನ್ನು ಒದಗಿಸಿಬಿಟ್ಟು ರಕ್ತ ಪರೀಕ್ಷೆ ಮಾಡಿಕೊಂಡು ಆ ಎಲ್ಲ ಕಾಯಿಲೆಗಳಿಗೆ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಹಾಕಿಸ್ಕೊಂಡು ಅನೇಕ ನಮ್ಮ ದೇಶದ ತಳಿಗಳನ್ನು ವಿದೇಶದಲ್ಲಿ ತೆಗೆದುಕೊಂಡು ಹೋಗಿ ಸಾಕ್ತಾ ಇದ್ದಾರೆ. ಯಾವುದೇ ತೊಂದರೆಗಳು ಇಲ್ಲ. ಸಾಮಾನ್ಯವಾಗಿ ಇಲ್ಲಿ ಬರುವಂತಹ ರೋಗಗಳು ಕಾಯಿಲೆಗಳು ಅಲ್ಲಿನೂ ಬರ್ತಾ ಇದೆ, ಆದರೆ ಆ ಒಂದು ವಾತಾವರಣದ ವ್ಯತ್ಯಾಸದಿಂದ ಆಗುವಂಥ ಅಷ್ಟೊಂದು ತೊಂದರೆಗಳು ಆಗಿಲ್ಲ. ಈ ತರಹ ಒಂದು ಸಾಕು ಪ್ರಾಣಿಯನ್ನ, ಮುದ್ದು ಪ್ರಾಣಿಯನ್ನ ನಾವು ಮನೆಗೆ ತಂದು ಇಟ್ಕೊಂಡಾಗ ಮೆಡಿಕಲ್ ಫಾರ್ಮ್ಯಾಲಿಟೀಸ್ ಏನೇನನ್ನ ಫಾಲೋ ಮಾಡಬೇಕು, ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಇಂಜೆಕ್ಷನ್ಸ್ ಹಾಕಬೇಕಾಗುತ್ತೆ, ರುಟೀನ್ ಯಾವ ಥರ ಇರುತ್ತೆ, ಯಾವ ಥರ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ, ಏನು ಹೇಳ್ತೀರಾ ಅದಕ್ಕೆ? ಓಕೆ, ಸೊ ಸಣ್ಣ ಮರಿ ಇರುವಾಗ ಯೂಶ್ವಲಿ ನಾವು ಬೈ ಮಾಡಿ ಮರಿ ತಗೊಂಡು ಬರುವಾಗ ಇಟ್ಸ್ ಅರೌಂಡ್ 30 ದಿನ ಇಲ್ಲ 45 ದಿನದ ಮರಿ ಅದು. ಸೊ ಯೂಶ್ವಲಿ ಫಸ್ಟ್ ಇಯರ್ ಅಲ್ಲಿ ಬೂಸ್ಟರ್ ಡೋಸಸ್ ಇರುತ್ತೆ. ನಮ್ಗೆ ಹೇಗೆ ಹ್ಯೂಮನ್ಸಲ್ಲಿ ನಾವು ಹುಟ್ಟದಿಂದ ನಮ್ಮ ಬಾಯಲ್ಲಿ ಡ್ರಾಪ್ಸ್ ಹಾಕೋದ್ರಿಂದ ಟೈಮ್ ಟು ಟೈಮ್ ಅವ್ರೊಂದು ಸ್ಕೆಡ್ಯೂಲ್ ಕೊಟ್ಟಿರ್ತಾರೆ. ಸೇಮ್ ಆ ಥರನೇ ಅವರಿಗೆ ಪಪೀಸ್ ಕೂಡ ಒಂದು ಶೆಡ್ಯೂಲ್ ಇರುತ್ತೆ. ಫಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ 6 ಮಂತ್ಸ್ವರೆಗೆ ಅವರಿಗೆ ಒಂದು 4 to 5 ಬೂಸ್ಟರ್ ಡೋಸಸ್, ಅದು ರೇಬೀಸ್ ಆಗಿರಲಿ, ಬೇರೆ ಎಲ್ಲ ವೈರಲ್ ಇನ್ಫೆಕ್ಷನ್ಸ್ ಆಗಿರಲಿ, ಅದರದ್ದೆಲ್ಲ ಲಸಿಕೆಗಳು ಶೆಡ್ಯೂಲ್ ಮಾಡಿ ಒಂದು ನಿಮ್ಮ ಡಾಕ್ಟ್ರಿಂದ, ನಿಮ್ಮ ವೆಟ್ನರಿಯಿಂದ ತಗೋಬೇಕು. ಅದನ್ನು ಫಾಲೋ ಮಾಡಬೇಕು. ಅದಾದಮೇಲೆ ಪ್ರತಿ ವರ್ಷ ವೈರಲ್ ಇನ್ಫೆಕ್ಷನ್ಸ್ ಅಗೇನ್ಸ್ಟ್ ಒಂದು ವ್ಯಾಕ್ಸಿನೇಷನ್ ಇರುತ್ತೆ, ಮತ್ತು ಆ್ಯಂಟಿ ರೇಬೀಸ್ ರೇಬೀಸ್ದು ಒಂದು ವ್ಯಾಕ್ಸಿನೇಷನ್ ಇರುತ್ತೆ. ಇವಾಗ ಅದರಲ್ಲೂ ದೆರ್ ಆರ್ 2 ಸ್ಕೂಲ್ಸ್ ಆಫ್ ಥಾಟ್ ಅಂತ ಹೇಳ್ಬೋದು. ರೇಬೀಸ್ ವ್ಯಾಕ್ಸಿನೇಷನ್ಸು ನಮ್ಮ ಇಂಡಿಯಾದಲ್ಲಿ ತುಂಬ ರೇಬೀಸ್ ಕಾಯಿಲೆ ತುಂಬ ಕಂಡೇಜಿಯಸ್ ಆಗೋದ್ರಿಂದ ನಾವು ಪ್ರಿಸ್ಕ್ರೈಬ್ ಮಾಡೋದು ಎವ್ರಿ ಇಯರ್ ವ್ಯಾಕ್ಸಿನೇಷನ್ ಮಾಡಿಸಿ ಅಂತ. ಓಕೆ ಡಾಕ್ಟರ್ ಸುನಿಲ್, ನಿಮಗೆ ಈ ಪ್ರಶ್ನೆ, ಈ ಥರ ಒಂದು ಪ್ರಾಣಿಯನ್ನು ನನ್ನ ಮನೇಲಿ ಸಾಕಬೇಕು ಅಂದ್ಕೊಂಡಾಗ ನಾವು ಮನುಷ್ಯರು ಯಾವ ತರಹದ ಪ್ರಿವೆನ್ಷನ್ ಮಾಡ್ಕೊಳ್ಳೋದಕ್ಕೆ ಮೆಡಿಕಲ್ ಫಾರ್ಮ್ಯಾಲಿಟೀಸ್ ಏನನ್ನು ನಾವು ಇಟ್ಕೋಬೇಕಾಗತ್ತೆ? ಈಗ ನಮ್ಮಲ್ಲಿ ಮನುಷ್ಯರಲ್ಲಿ ಪ್ರಾಣಿಗಳಿಂದ ಬರೋಂಥದ್ದು ಕಾಯಿಲೆಗಳನ್ನು ಹಲವಾರು ರೀತಿಯಾಗಿ ವಿಂಗಡಿಸ್ಬೋದು. ಒಂದು ಅಲರ್ಜಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಅದು ಈ ಫರ್ರಿಂದ, ಹೇರ್ಸ್, ಡಾಗ್ ಹೇರ್ಸಿಂದ ಆಗಿರ್ಬೋದು, ಕ್ಯಾಟ್ ಹೇರ್ಸಿಂದ ಆಗಿರ್ಬೋದು, ಅದರಿಂದ ಅಲರ್ಜಿ ಬರ್ಬೋದು. ನಮ್ಮ ಸ್ಕಿನ್ಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು, ಅಥವಾ ಕಣ್ಣಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು. ಸೊ ಹೀಗಾಗಿ ನಾವೇನಾದರೂ ಅಲರ್ಜಿಕ್ ಇದ್ದರೆ, ಬ್ರಾಂಕೆಲ್ ಅಸ್ಮಾ ಕಾಯಿಲೆ ಇದ್ದರೆ, ಕೆಮ್ಮು ಹಾಗೂ ದಮ್ಮು ಕಾಯಿಲೆ ಇರೋಂಥವರಲ್ಲಿ ಇದು ಬಹಳ ಸಹಜ. ನಾವು ಫಸ್ಟ್ ಹಿಸ್ಟ್ರಿ ತಗೊಳ್ಳೋದ್ರಿಂದ ಸ್ಟಾರ್ಟ್ ಮಾಡ್ಬೋದು. ನಮಗೇನಾದರೂ ಮನೆಯಲ್ಲಿ ಈ ಥರ ಪೆಟ್ಸ್ ಇದ್ದರೆ ಅದು ಎಕ್ಸಸರ್ಬೇಷನ್ಸ್ ಆಗೋಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅಕ್ಯೂಟ್ ಎಕ್ಸಸರ್ಬೇಷನ್ ಅಂತ ನಾವೇನು ಕರಿತೀವಿ ಅದೊಂದು. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಈ ಹಲವಾರು ಸೋಂಕುಗಳಿಗೆ ನಾವು ತುತ್ತಾಗ್ಬೋದು. ವೈರಸಸ್ ಇಂದ ಬರೋಂಥ ಕಾಯಿಲೆಗಳು, ಯೆಲ್ಲೋ ಫೀವರ್ ಆಗಿರ್ಬೋದು, ಹಲವಾರು ವೈರಸ್ಗಳಿದೆ, ಅದು ಟ್ರಾನ್ಸ್ಮಿಟ್ ಆಗ್ಬೋದು. ಸೊ ಇದು ಅದರ ಮಾಹಿತಿ ನಮ್ಮ ಹತ್ರ ಇರಬೇಕು, ಅದರಿಂದ ತಿಳ್ಕೊಂಡಿರ್ಬೇಕು ಈ ಪ್ರಾಣಿಗಳಿಂದ ಬರೋಂಥ ಸಾಧ್ಯತೆ ಇರುತ್ತೆ ಅಂತ. ಇದಾದರೆ ಹೆಲ್ಮಿಂಥಿಕ್ ಇನ್ಫೆಕ್ಷನ್ಸು, ಪ್ರೋಟೋಸೋವಲ್ ಇನ್ಫೆಕ್ಷನ್, ಒಂದು ದೊಡ್ಡ ಲಿಸ್ಟೇ ಇದೆ. ಈಗ 150 ಕಾಯಿಲೆಗಳು ಬರೋಂಥ ಸಾಧ್ಯತೆ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ಸ್ಟೇಟೆಡ್ ಅಬೌಟ್ 150 ಡಿಸೀಸಸ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್. 150 ಕಾಯಿಲೆಗಳು ಬರಬಹುದು. ಸೊ ಎಲ್ಲರಿಗೂ ಬರ್ಬೇಕಂತಿಲ್ಲ, ಆದ್ರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು ವೆಕ್ಟರ್, ಇಟ್ ಆಕ್ಟ್ಸ್ ಆಸ್ ಅ ವೆಕ್ಟರ್. ಸೊ ಈ ಸೋಂಕುಗಳಿಗೆ ಬರಂತೆ ಹಲವಾರು ಸೋಂಕುಗಳು ಒಂದೊಂದು ಟ್ರೀಟ್ಮೆಂಟ್ ಕಷ್ಟ. ಈ ರೇಬೀಸ್ ಎಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್. ಸೊ ಹೀಗಾಗಿ ಅದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಬಹಳ ಮುಖ್ಯ. ಓಕೆ ಡಾಕ್ಟರ್, ಇಷ್ಟು ದೊಡ್ಡ ಮೇಕೆನ ನಾನು ಬಹುಶಃ ಇವತ್ತೇ ಇಷ್ಟು ಹತ್ರದಲ್ಲಿ ನೋಡಿದ್ದು ಅಂತ ನನಗನ್ಸುತ್ತೆ. ಇದನ್ನ ಇವ್ರು ಹೇಗೆ ಸಾಕ್ತಾ ಇದ್ದಾರೆ, ಇದು ಇವರ ಸಾಕು ಪ್ರಾಣಿ ಹೇಗಾಯ್ತು ಅಂತ ಕೇಳೋಣ. ಮೇಕೆನ ನೀವು ಹೇಗೆ ಸಾಕ್ತಾ ಇದ್ದೀರಾ? ನಮಗೆ ಇದು ಒಂದು ಶೋಕಿಯಿಂದ ಸಾಕಿರೋದು. ನಮಗೆ ಇದು ಸಾಕೋಣ ಅಂದ್ರೆ ಇಷ್ಟ. ನಮಗೆ ತುಂಬ ಇದು 20 ವರ್ಷದಿಂದ ಇದೇ ಥರ ನಾವು ಸಾಕೊಂಡಿರೋದು. ಓಹೋ, 20 ವರ್ಷದಿಂದ ಇದೆ? ಇನ್ನೂ ಇದೆ ತುಂಬ ಮನೆಯಲ್ಲಿ ಇನ್ನೂ ತುಂಬಾ ಇದೆ. ಜಮ್ನಾ ಪ್ಯಾರಿ, ಇದು ಹೈದರಾಬಾದ್. ಏನಕ್ಕೆ ಇಷ್ಟು ಪ್ರೀತಿಯಿಂದ ಇಷ್ಟು ದೊಡ್ಡದಾಗಿ ಸಾಕ್ತಾ ಇದ್ದೀರಾ? ಶೋಕಿ ಇರ್ಲಿ, ಬಟ್ ಅದ್ರ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ? ಅದ್ರ ಜೊತೆ ಮನೆಯಲ್ಲಿನೇ ಇರುತ್ತೆ. ಏನ್ ತಿನ್ನತ್ತೆ ಅದು? ಹುಲ್ಲು, ಎಲೆ, ಬೂಸ ಎಲ್ಲ ತಿನ್ನತ್ತೆ. ಏನ್ ಸ್ಪೆಷಲ್ ಅಂತ? ಅದು 20 ವರ್ಷದಿಂದ ನಾವು ಸಾಕೊಂಡ್ಬಿಡ್ತೇವೆ. ಇಷ್ಟ ನಮ್ಗೆ ಅದು. ನಿಮ್ಗೆ ಇಷ್ಟ? ವಯಸ್ಸು ಎಷ್ಟಾಯ್ತು ಅದಕ್ಕೆ ಇವಾಗ? 3 ವರ್ಷ ಆಗಿದೆ. 3 ವರ್ಷ ಆಗಿದೆ. ಸೊ ಬೇರೆ ಬೇರೆ ಮೇಕೆಗಳನ್ನು ಸಾಕೊಂಡು ಬಂದಿದ್ದೀರಾ 20 ವರ್ಷದಲ್ಲಿ. ಹೆಸರಿಟ್ಟಿದ್ದೀರಾ? ದಿವಾನ್ ಅಂತ. ಏನ್ ವಿಶೇಷ ಇದೆ ಅದರದ್ದು? ಬ್ರೀಡಿಂಗ್ ಇಟ್ಕೊಂಡಿರೋದು. ಯಾವ ಬ್ರೀಡು ಅದು? ಜಮ್ನಾ ಬ್ಯಾರಿ ಬ್ರೀಡಿಂಗ್. ಇದು ಜಮುನಾ ಬ್ಯಾರಿ ಬ್ರೀಡಿಂಗಿಗೋಸ್ಕರ ಇಟ್ಕೊಂಡಿದ್ದೀರಾ. 1 ವರ್ಷಕ್ಕೆ ಎಷ್ಟು ಬ್ರೀಡ್ ಆಗುತ್ತೆ?
3-4 ಆಗುತ್ತೆ. ಓಕೆ. ಹಸು ಮತ್ತು ಮೇಕೆಗಳ ಬಗ್ಗೆ ಅಂದ್ರೆ ಅವುಗಳನ್ನು ಕೂಡ ನಾವು ಸಾಕೋದ್ರಿಂದ ನೀವು ಅದಕ್ಕೇನು ಹೇಳ್ತೀರಾ ಅಂತ? ನೀವು ಕೂಡ ನೋಡಿರ್ಬೋದು ಕೆಲವು ಸಿನಿಮಾಗಳಲ್ಲಿ ಟಗರನ್ನು ಮುದ್ದು ಪ್ರಾಣಿಯಾಗಿ ಜೊತೆಗೆ ಸಾಕ್ಕೊಂಡ್ಬಿಟ್ಟು ಅದು ಹೇಳಿದಂತೆ ಕೇಳೋದಾಗಲಿ ಅದರ ಒಂದು ಮಾಲೀಕನನ್ನು ಅನುಸರಿಸೋದಾಗಲಿ ನೋಡಿರ್ಬೋದು. ಈ ರೀತಿಯ ಮುದ್ದು ಪ್ರಾಣಿಗಳನ್ನು ಸಾಕೋದ್ರಿಂದ ವಿವಿಧ ಉದ್ದೇಶ ಪೂರೈಸುತ್ತೆ. ಎಸ್ ಡಾಕ್ಟರ್. ಸೊ ಹಳ್ಳಿಗಳಲ್ಲಿ ಸಾಕಷ್ಟು ಕುರಿ ಮತ್ತು ಹಸುಗಳನ್ನು ಸಾಕೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವುಗಳನ್ನು ಸಾಕೋದ್ರಿಂದ ಅವುಗಳಿಗೆ ಬರುವಂತಹ ಕಾಯಿಲೆಗಳು ಯಾವುವು? ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡೋ ಕಾಯಿಲೆಗಳು ಸಾಕಷ್ಟಿದ್ದಾವೆ. ಅದರಲ್ಲೇ ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳು ಹಸುಗಳಲ್ಲಾದರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಕೆಚ್ಚಲುಬಾವು, ಮ್ಯಾಸ್ಟೈಟಿಸ್. ಕೆಚ್ಚಲುಬಾವು ಯಾಕೆ ಗಮನಿಸಬೇಕಂದ್ರೆ ಹಸುಗಳನ್ನು ನಾವು ಸಾಕೋ ಉದ್ದೇಶನೇ ಹಾಲು ಕುಡಿಯೋದಕ್ಕೆ. ಹಾಲು ಕೆಚ್ಚಲುಬಾವು ಆದಾಗ ಕೆಡೋದ್ರಿಂದ ಅದು ರೋಗಾಣುವನ್ನು ಹೊಂದಿರುವಂಥ ಹಾಲಾಗಿರುತ್ತೆ. ಅಂಥದ್ದನ್ನು ನಾವು ಸೇವಿಸಬಾರ್ದು. ಆದ್ದರಿಂದ ಅದು ಅತ್ಯಂತ ಮುಖ್ಯವಾದಂಥದ್ದು. ಅದು ಬಿಟ್ಟರೆ ಹೆಚ್ಚಾಗಿ ಪ್ರಾಣಿಗಳಿಂದ, ಅದರಲ್ಲೂ ಕುರಿ, ಮೇಕೆ, ಹಸುಗಳಿಂದ ಮನುಷ್ಯನಿಗೆ ಬರುವಂಥ ಹೆಚ್ಚೇ ಕಾಯಿಲೆಗಳೇನಿಲ್ಲ. ಟ್ಯೂಬರ್ಕ್ಲೋಸಿಸ್ ಭಾಳ ಮುಖ್ಯ. ನಾವೇನು ಹೇಳ್ತೀವಿ ಇಂಟೆಸ್ಟೈನಲ್ ಟ್ಯೂಬರ್ಕ್ಲೋಸಿಸ್. ಈ ಹಸು ಮತ್ತು ಮೇಕೆಗಳಿಗೆ ಟ್ಯೂಬರ್ಕ್ಲೋಸಿಸ್ ಇದ್ದರೆ ಅದರಿಂದ ಸೇವಿಸೋಂಥ ಹಾಲಿನಿಂದ ಅದು ಟ್ರಾನ್ಸ್ಮಿಟ್ ಆಗ್ಬೋದು. ಮೊದಲನೇದು ಟ್ಯೂಬರ್ಕ್ಲೋಸಿಸ್. ಎರಡನೇದು ಬ್ರುಸಲೋಸಿಸ್ ಅಂತ ಏನು ಹೇಳ್ತೀವಿ. ಈ ಬ್ರುಸೆಲ್ಲಾ ಅಂತ ಒಂದು ಆರ್ಗ್ಯಾನಿಸಮ್ಮು, ಆರ್ಗ್ಯಾನಿಸಮಿಂದ ಬರೋಂಥ ಕಾಯಿಲೆ ಇದು. ಇದೆರಡು ಕಾಯಿಲೆಗಳು ಬಹಳ ಮುಖ್ಯ ಆಗುತ್ತೆ. ಹೇಗೆ ಈ ಬ್ರುಸಲೋಸಿಸ್ ಬರುತ್ತೆ ಅಂತ ಹೇಳಿದ್ರೆ ಹಸು, ಮೇಕೆ ಇವೆಲ್ಲ ಪ್ರಾಣಿಗಳಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಮತ್ತು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಸುಮಾರು ದಿವಸ ಜ್ವರ, 1-2 ತಿಂಗಳು 3 ತಿಂಗಳು ಜ್ವರ ಬರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರೊಲಾಂಗ್ ಫೀವರ್ಸಲ್ಲಿ ಈ ಎರಡು ಕಾಯಿಲೆಗಳು ಭಾಳ ಪ್ರಮುಖವಾಗಿ ಡಯಾಗ್ನೋಸ್ ಮಾಡ್ತೀವಿ ನಾವು. ಓಕೆ ಡಾಕ್ಟರ್. ಎಸ್, ಇಷ್ಟು ದೊಡ್ಡ ಮೇಕೆ ಸಾಕಿದ್ದೀರಾ, ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಎಸ್, ನಿಮ್ಗೆ ಏನಾದರೂ ಪ್ರಶ್ನೆ ಇದೆಯಾ ಡಾಕ್ಟರ್ನ ಕೇಳೋದು? ಸರ್, ಇದಕ್ಕೆ ಜ್ವರ ಬರುತ್ತಲ್ಲ, ಏನಕ್ಕೆ ಸರ್ ಇದಕ್ಕೆ ಅನುಕೂಲವಾದಂಥ ವಿಚಾರ ನಿಮ್ಗೆ ಹೇಳ್ಬೇಕಂದ್ರೆ, ಈ ಒಂದು ಸಾಮಾನ್ಯವಾಗಿ ಏನೇನು ಕಾಯಿಲೆಗಳು ಮೇಕೆಗೆ ಬರುತ್ತೋ ಆ ಕಾಯಿಲೆಗಳಿಗೆ ಮುಂಜಾಗ್ರತೆಯಾಗಿ ಲಸಿಕೆ ಹಾಕ್ಸ್ಕೊಂಬಿಡೋದು. ಲಸಿಕೆಯನ್ನು ಹಾಕ್ಸ್ಕೊಂಡ್ರೆ ಆ ಕಾಯಿಲೆಗಳು ಬರೋದಿಲ್ಲ. ಡಾಕ್ಟರ್ ಹೇಳಿದಂತಹ ಈ ಎಲ್ಲ ಕೆಲವೊಂದು ಮಾಹಿತಿಯನ್ನು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ಮೇಕೆಯನ್ನು ಇನ್ನೂ ಎತ್ತರವಾಗಿ ಬೆಳೆಯುವಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಅದರ ಆರೋಗ್ಯವನ್ನು ಕಾಪಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಇನ್ಯಾರಿಗಾದರೂ ಪ್ರಶ್ನೆಗಳಿದೆಯಾ ಸರ್? ಈಗ ನಾಯಿಗೆ ಮೇಟಿಂಗ್ಗೆ ಕಂಪಲ್ಸರಿ ಮಾಡಿಸ್ಲೇಬೇಕಾ, ಇಲ್ಲ ಮಾಡಿಸಿದ್ರೆ ನಡೀತಿಲ್ಲ? ಸಿಂಟಮ್ಸ್ ಏನೋ ಪ್ರಾಬ್ಲಮ್ ಆಗುತ್ತಾ ಮಾಡಿಸ್ಲಿಲ್ಲ ಅಂದರೆ? ಇದೊಂದು ದೊಡ್ಡ ಡಿಸ್ಕಷನ್ನೇ ಆಗ್ಬೋದು ಈ ಪ್ರಶ್ನೆ ಮೇಲೆ. ಸೊ ಅದರಲ್ಲೂ 2 ಥರದ ಆಲೋಚನೆ ಇದೆ, ಥಾಟ್ಸ್ ಇದೆ. ಒಂದು ರೀತಿಯಲ್ಲಿ ನೀವು ಬ್ರೀಡಿಂಗ್ ಮಾಡುವಾಗ ನಿಮ್ಮ ನಾಯಿಯಲ್ಲಿ ಏನೆಲ್ಲ ಗುಣಗಳಿದೆ ಅದೆಲ್ಲ ತಿಳ್ಕೊಂಡು, ಪ್ಲಸ್ ಅದರಲ್ಲೆಲ್ಲ ಕಮ್ಮಿ ಏನಿದೆ ಅದೆಲ್ಲ ತಿಳ್ಕೊಂಡು ಮತ್ತೆ ಈ ಡಿಸಿಷನ್ ತಗೊಳ್ಳೋದು ಬೆಟರ್. ನಿಮ್ಮ ಹತ್ರ ಬರ್ತಾ ಇದ್ದೀನಿ, ಬಹಳ ಸಮಯದ ನಂತರ ಬಂದು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಂದು ಮನೆ ಗೇಟನ್ನು ನಾವು ತೆಗೆದು ಹಿಂಗೆ ಒಳಗೆ ಹೋಗ್ತಾ ಇದ್ದಾಗ ಒಂದು ನಾಯಿ ಆಲ್ಮೋಸ್ಟ್ ಮೈ ಮೇಲೆ ಹಾರಕ್ಕೆ ಬರುತ್ತೆ ಅಥವಾ ಬೊಗಳಕ್ಕೆ ಬರುತ್ತೆ ಅಂತ ಅಂದ್ಕೊಂಡಾಗ, ಅಂಥ ಸಿಚುವೇಶನ್ ಬಂದಾಗ ಅದನ್ನು ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಅಂತ? ನಾಯಿಗಳು ಏನಿದೆಯೋ ದೇ ಕ್ಯಾನ್ ಸೆನ್ಸ್ ಸ್ವಲ್ಪ ಏನಾದ್ರು ಎಮೋಷ್ನಲ್ ಔಟ್ಬರ್ಸ್ ಆಗಲಿ, ಒಂದು ಸ್ವಲ್ಪ ಏನಾದ್ರು ಡಿಸ್ಟರ್ಬೆನ್ಸ್ ಆಗಲಿ, ಅದನ್ನು ಸೆನ್ಸ್ ಮಾಡುತ್ತೆ. ಸೊ ಬರೋರು ಕೂಡ ಸ್ವಲ್ಪ ಹೆದರ್ಕೊಂಡೇ ಬಂದರೆ, ಎಸ್ಪೆಷಲಿ ಸರ್ಟನ್ ಕಲರ್ಸ್, ಮೇ ಬಿ ಪೋಸ್ಟ್ಮ್ಯಾನ್ ಆಗಲಿ, ಪೊಲೀಸ್ನವರಾಗಲಿ, ಅವ್ರೊಂದು ಸ್ವಲ್ಪ ಜೋರಾಗಿರ್ತಾರೆ, ಅಥವಾ ಅವ್ರ ಉದ್ದೇಶ ಏನು ಬಂದು ಹಾಕೋದು, ಆಮೇಲೆ ಪೋಸ್ಟ್ ಹಾಕೋದು, ಹೋಗೋದು, ಅಥವಾ ಲಾಠಿ ಹಿಡ್ಕೊಳ್ಳೋದು, ಸರ್ಟನ್ ಥಿಂಗ್ಸ್ ಇರುತ್ತೆ ದಟ್ ಮೈಟ್ ಜಸ್ಟ್ ಟ್ರಿಗರ್. ಓಕೆ, ಬೀದಿ ನಾಯಿಗಳು ತುಂಬ ಸಮಸ್ಯೆ ಆಗಿದೆ, ಅದನ್ನು ಹೇಗೆ ಸಂಭಾಳಿಸೋದು ಅಂತ ಹೇಳ್ತೀರಾ? ನೆನಪು ಮಾಡ್ಕೊಂಡ್ರೆ 2-3 ವರ್ಷದಿಂದೆ ಇದು ಒಂದು ದೊಡ್ಡ, ಯಾಕೆಂದ್ರೆ ಮಕ್ಕಳೆಲ್ಲ ಸುಮಾರು ನಾಯಿಗಳು ಕಚ್ಚಿ ತೊಂದರೆ ಆದಾಗ ಸಾಕಷ್ಟು ಚರ್ಚೆಗೆ ಇದಾಗಿದೆ. ಅದು ಸತತವಾಗಿ ನಡ್ಕೊಂಡ್ ಬಂದಿದೆ. ಮೊದಲಿಗೆ ಹೋಲಿಸಿ ನೋಡಿದರೆ ಈಗ ಸಾಕಷ್ಟು ಕಡಿಮೆ ಆಗಿದೆ. ಆ ರೀತಿ ಕಚ್ಚೋದು, ಆನಂತರ ಸಾರ್ವಜನಿಕರಿಗೆ ತೊಂದರೆ ಆಗೋದು ಕಡಿಮೆ ಆಗಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ನಿಮ್ಮ ಸಾಕು ಪ್ರಾಣಿಗೆ ಏನು ಆಹಾರ ಪದಾರ್ಥ ಕೊಡ್ತೀರಾ, ಎಷ್ಟು ಕೊಡ್ತೀರಾ? ನಮ್ಮ ನಾಯಿಗೆ ನಾವು ಡಾಗ್ ಫುಡ್ಡೇ ಯೂಸ್ ಮಾಡ್ತಾ ಇದ್ದೀವಿ. ಡೈಲಿ 1-2 ಟೈಮ್ಸ್ ಫೀಡಿಂಗ್ ಕೊಡ್ತೀವಿ ನಾವು. ಏನಿದಾದರೂ ಲೈಕ್ ನ್ಯೂಟ್ರಿಷಿಯಸ್ ಫುಡ್ ಬೇಕಲ್ಲ, ಸೊ ನಾನು ಅಷ್ಟೇ ಡಾಗ್ ಫುಡ್ ಫೀಡ್ ಮಾಡ್ತೀನಿ. ಅದು ಬಿಟ್ಟು ರಾ ಚಿಕನ್ ಕೊಡ್ತೀನಿ. ಸೊ ಲೈಕ್ ಫ್ಯಾಟ್ಲೆಸ್ ಚಿಕನ್. ಓಕೆ, ರಾಯಲ್ ಕ್ಯಾನಿನ್ ಸಜೆಸ್ಟ್ ಮಾಡಿದ್ರು, ಸೊ ದಟ್ಸ್ ವಾಟ್ ವಿ ಆರ್ ಗಿವಿಂಗ್ ಹರ್. ಬಟ್ ಅವಳಿಗೆ ಜಾಸ್ತಿ ಹೇರ್ ಫಾಲ್ ಆಗ್ತಿತ್ತು ಅಂತ ವೈಟ್ ರೈಸ್ಗೆ, ಲೈಕ್ ಬಾಯ್ಲ್ಡ್ ರೈಸ್, ದೇ ಆಸ್ಕ್ಡ್ ಅಸ್ ಟು ಪುಟ್ ಲಿಟಲ್ ಟರ್ಮರಿಕ್ ಸೊ ದಟ್ ಕನ್ಸ್ಯೂಮ್ ಮಾಡಿದಷ್ಟು ಅರ್ಶಿನ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ. ಟರ್ಮರಿಕ್ ಹ್ಯಾಸ್ ಗಾಟ್ ಲಾಟ್ ಆಫ್ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್. ಅದರಲ್ಲಿದೆ, ಅರಿಶಿಣದಲ್ಲಿ ಸಾಕಷ್ಟು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ
ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಆನಂತರ ಅದು ಆ್ಯಂಟಿ ಆಕ್ಸಿಡೆಂಟ್ ಕೂಡ. ಕೂದಲು ಉದುರ್ತಾ ಇದೆ ಅಂತ ಹೇಳಿದ್ರಲ್ಲ, ಚೆನ್ನಾಗಿ ಬ್ರಷ್ ಮಾಡ್ತಾ ಇರಬೇಕು. ಎಷ್ಟು ನೀವು ಚೆನ್ನಾಗಿ ಬ್ರಷ್ ಮಾಡ್ತಿರೋ, ಬಾಚ್ತಿರೋ ಅಷ್ಟು ಬೇಗ ಕಂಟ್ರೋಲಿಗೆ ಬರುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಅಷ್ಟು ಬೇಗ ಕೂದಲು ಬೀಳೋದು ಕಡಿಮೆ ಆಗುತ್ತೆ, ಕೂದಲು ಬೀಳುವಂಥ ಪ್ರಮಾಣ ಕಡಿಮೆ ಆಗುತ್ತೆ. 2 times ಫೀಡ್ ಮಾಡ್ತೀನಿ ಗ್ರೈನ್ ಫ್ರೀ ಫುಡ್ನ, ನ್ಯಾಚುರಲ್ ಆ್ಯಂಡ್ ಡೆಲಿಷಿಯಸ್ ಅಂತ. ಪ್ಲಸ್ ವೈಟಮಿನ್ಸ್ ಎಲ್ಲ ಕೊಡ್ತಿದ್ದೆ. ವೈಟಮಿನ್ ಸಿ ಕೊಡ್ತೀರಾ? ವೈಟಮಿನ್ ಟ್ಯಾಬ್ಲೆಟ್ಸ್ ಅಂದರೆ ಪೆಟ್ ಟ್ಯಾಬ್ ಕೊಡ್ತಾ ಇದ್ದೀನಿ. ನಾವು ಎವ್ರಿ ಈವ್ನಿಂಗು 150 grams ರಾಯಲ್ ಕೆನನ್ ಫುಡ್ ಕೊಡ್ತೀವಿ. ಮತ್ತು ಮಾರ್ನಿಂಗ್ ಟೈಮ್ಸು ಕರ್ಡ್ ರೈಸ್ ವಿತ್ ಕೊಡ್ತಾ ಇದ್ದೀವಿ. ನೈಟಲ್ಲಿ ವಿ ಗಿವ್ ಸಿ ಕಾರ್ಡ್ 2 tablets ಕೊಡ್ತೀವಿ ಸರ್. ರಾಯಲ್ ಕೆನನ್ ಕೊಡ್ತಾ ಇದ್ದೀನಿ. 3 times ಕೊಡ್ತೀನಿ. 2 cups per time ಕೊಡ್ತೀನಿ. ರಾಯಲ್ ಕೆನೈನ್ ಟ್ವೈಸ್ ಅ ಡೇ ಆ್ಯಂಡ್ ಟರ್ಮರಿಕ್ ರೈಸ್ ವಿತ್ ಚಿಕನ್. ತುಂಬ ಜನ ಟರ್ಮರಿಕ್ ರೈಸ್ ಕೊಡ್ತಾ ಇದ್ದಾರೆ. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕೊಡ್ತಾ ಇದೀವಿ. ಏನು ಫ್ರೂಟ್ಸ್ ಕೊಡ್ತೀರಾ? ಆ್ಯಪಲ್, ಬನಾನಾ. ಆ್ಯಪಲ್ ಆ್ಯಂಡ್ ಬನಾನಾ. ಆವಾಗ ಒಬ್ರು ಹೇಳಿದ್ರು, ನಾವೇನು ತಿಂತೀವೋ ಅವನು ನೋಡ್ತಾನೆ ಇರ್ತಾನೆ, ಮಸಾಲೆ ದೋಸೆನೂ ಬೇಕು ಅಂತಾನೆ ಅಂತ. ಈ ಥರ ಕೆಲವ್ರು ಚಾಕ್ಲೇಟ್ ಕೊಡ್ತಾರೆ, ಕೆಲವ್ರು ಸ್ವೀಟ್ಸ್ ಕೊಡ್ತಾರೆ, ಇದೆಲ್ಲ ಓಕೆನಾ? ಚಾಕ್ಲೇಟ್ ಅಬ್ಸಲ್ಯೂಟ್ಲಿ ಪಾಯ್ಸನ್ ಥರ ಇದೆ, ಅದು ಕೊಡಬಾರ್ದು. ಕೋಕೋ ಪೌಡರ್ ಏನು ಹೇಳ್ತೇವೆ ಅದ್ರಲ್ಲಿ ಥಿಯೋಬ್ರೋಮಿನ್ ಅಂತ ಒಂದು ಪದಾರ್ಥ ಇರುತ್ತೆ, ದಟ್ ಇಸ್ ಪಾಯ್ಸನಸ್ ಫಾರ್ ದೆಮ್. ಒಂದು ದಿನದ ಆಹಾರ ಯಾವ ಥರ ಇರಬೇಕು? 65-70% ನೀರಿನ ಅಂಶ ಬೇಕೇ ಬೇಕು. ಏನು ಕೊಡಬಾರ್ದು ಅನ್ನೋದು ಬಹಳ ಮುಖ್ಯ. ಶ್ವಾನಗಳ ಒಂದು ಆಹಾರದ ಅಭ್ಯಾಸದಲ್ಲಿ ಏನು ಕೊಡಬಾರ್ದು ಅನ್ನೋದು ಬಹಳ ಮುಖ್ಯ. ಶ್ವಾನಗಳಿಗೆ ಹೆಚ್ಚಿನ ಉಪ್ಪು ಅವಶ್ಯಕತೆ ಇರೋದಿಲ್ಲ, ಸಕ್ಕರೆ, ಸಿಹಿ ಅವಶ್ಯಕತೆ ಇರೋದಿಲ್ಲ, ಖಾರ ಅವಶ್ಯಕತೆ ಇರೋದಿಲ್ಲ. ಕೆಲವು ಮುಖ್ಯ ಹಣ್ಣುಗಳು, ದ್ರಾಕ್ಷಿ, ಆನಂತರ ನಾವು ಒಣ ದ್ರಾಕ್ಷಿ, ಡೇಟ್ಸ್, ಖರ್ಜೂರ, ಈ ಥರದ್ದೆಲ್ಲ ಅವಶ್ಯಕತೆ ಯಾವತ್ತೂ ಕೊಡಬಾರ್ದು. ಚಾಕೊಲೇಟ್ ಅಂತ ಯಾವತ್ತೂ ಕೊಡಬಾರ್ದು. ಅದೆಲ್ಲ ಪಾಯ್ಸನಸ್, ವಿಷಕಾರಿಯಾಗಿ ಪರಿಣಾಮ ಬೀರುತ್ತೆ. ನಾಯಿಗಳ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ, ಬಟ್ ಬೆಕ್ಕನ್ನ ಕೂಡ ತುಂಬಾ ಜನ ಸಾಕಿರ್ತಾರಲ್ವಾ, ಅದಕ್ಕೆ ಈ ಪ್ರಶ್ನೆ. ಬೆಕ್ಕಿನ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀರಾ? ನನ್ನ ಪ್ರಕಾರ ನೋಡಿರೋದ್ರಲ್ಲಿ ಮೋಸ್ಟ್ ಆಫ್ ಇದು ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಇದ್ದು ನಾಯಿಗಳಿದ್ರೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾಕಂದರೆ ಬೆಟರ್ ಎಕ್ಸ್ಪ್ರೆಷನ್ ನನ್ನ ಪ್ರಕಾರ. ಬೆಕ್ಕಲ್ಲಿ ಅದು ಕಡಿಮೆ. ನಾಯಿ ಅನ್ಕೊಳತ್ತಂತೆ ಮನೆ ಯಜಮಾನನಿಗೆ ನಾನು ನಂಬಿಕಸ್ಥ ಸೇವಕ ಅಂತ, ಬೆಕ್ಕ ಅನ್ಕೊಳತ್ತಂತೆ ನಾನೇ ಮನೆ ಯಜಮಾನ ಅಂತ. ಇಸ್ ದಟ್ ಟ್ರೂ? ಹೌದು, ವೆರಿ ಟ್ರೂ. ಬೆಕ್ಕಿದ ಸ್ಪೆಷಾಲಿಟಿ ಏನಂದ್ರೆ, ಬೆಕ್ಕಿದು ಅಬ್ಸಲ್ಯೂಟ್ಲಿ ಉಲ್ಟಾ. ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಗೆ ಸಾಕ್ಬೇಕು ಅಂತ ಹೇಳ್ತೀರಾ? ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾಯಿ ಮತ್ತೆ ಬೆಕ್ಕಲ್ಲಿ ತುಂಬಾನೇ ಜಾಸ್ತಿ ಡಿಫ್ರೆನ್ಸ್ ಇದೆ. ದೇ ಆರ್ ನಾಟ್ ದ ಸೇಮ್. ನಾಯಿ ಹೇಗೆ ಹಾಲು ಅನ್ನ ಅಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿ ಇದಿರ್ತದೆ, ಬೆಕ್ಕ ಹಾಗಲ್ಲ. ಬೆಕ್ ಇಸ್ ಪ್ಯೂರ್ಲಿ ನಾನ್ ವೆಜಿಟೇರಿಯನ್, ಪ್ಯೂರ್ಲಿ ಕಾರ್ನಿವರ್ಸ್ ಅಂತ ಹೇಳ್ತೇವೆ ನಾವು. ಆದ್ರೆ ನಿಮ್ಮ ಮನೇಲಿ ನೀವು ಕ್ಯಾಟ್ ಫುಡ್ ಹಾಕ್ತಾ ಇದ್ದೀರಿ, ನೀವು ಬೇರೆ ಊಟ ಹಾಕ್ತಾ ಇದ್ದೀರಾ ಆದ್ರೆ ಅವಾಯ್ಡ್ ಹ್ಯೂಮನ್ ಫುಡ್ ಫಾರ್ ಕ್ಯಾಟ್ಸ್. ಮತ್ತೆ ಕ್ಯಾಟ್ ಇಂದ ಅಲರ್ಜಿ ಬರುವಂತದ್ದು, ಬೇರೆ ಆರೋಗ್ಯದ ಸಮಸ್ಯೆಗಳಾಗೋದು ಏನಾಗುತ್ತೆ ಡಾಕ್ಟರ್? ಕ್ಯಾಟ್ ಸ್ಕ್ರಾಚ್ ಡಿಸೀಸ್ ಅಂದರೆ ಅದು ಸ್ಕ್ರಾಚ್ ಮಾಡಿದ್ರೆ ಅದರಿಂದ ಒಂದು ಬ್ಯಾಕ್ಟೀರಿಯಾ ಟ್ರಾನ್ಸ್ಮಿಟ್ ಆಗುತ್ತೆ, ಜ್ವರ ಬರೋಂಥದ್ದು, ಅಲ್ಲೇ ಇನ್ಫೆಕ್ಷನ್ ಆಗೋಂಥದ್ದು, ಇವೆಲ್ಲ ಸಹಜ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಟಾಕ್ಸೋಪ್ಲಾಸ್ಮೋಸಿಸ್ ಅಂತ ಹೇಳ್ತೀವಿ, ಮಲ ಇಂದ ಬರೋಂಥದ್ದು. ಅದರಲ್ಲಿ ಟಾಕ್ಸೋಪ್ಲಾಸ್ಮಾ ಅಂತ ಒಂದು ಆರ್ಗ್ಯಾನಿಸಮ್. ಅದಕ್ಕೆ ಈ ಗರ್ಭಿಣಿ ಹೆಂಗಸರಲ್ಲಿ ಈ ಬೆಕ್ ಕಾಂಟ್ಯಾಕ್ಟ್ ಇರೋದು ಇಟ್ ಈಸ್ ಅ ಬಿಗ್ ರಿಸ್ಕ್ ಫ್ಯಾಕ್ಟರ್. ತುಂಬಾ ಜನ ಮನೆಗಳಲ್ಲಿ ಸಸ್ಯಾಹಾರಿಗಳಾಗಿರ್ತಾರೆ, ಆದ್ರೆ ನಾಯಿ ಮತ್ತು ಬೆಕ್ಕು ಅಂತ ಹೇಳಿದಾಗ ಅದಕ್ಕೆ ಸಸ್ಯಾಹಾರನ ಕೊಡಬೇಕಾದಂತ ಒಂದು ಅನಿವಾರ್ಯತೆ ಅವ್ರಿಗೆ ಬರ್ಬೋದು, ಅದು ಸರಿನಾ ಅಂತ? ಈ ಶ್ವಾನಗಳು, ಬೆಕ್ಕುಗಳು ಡಾಕ್ಟರ್ ಸ್ವಾತಿ ಅವರು ಹೇಳಿದ ಥರ ಮಾಂಸಾಹಾರಿಗಳು. ನಾವು ಸಾಕೋದ್ರಿಂದ ಸಸ್ಯಾಹಾರಿ ಕುಟುಂಬಗಳು ಶ್ವಾನಗಳನ್ನು, ಬೆಕ್ಕುಗಳನ್ನು ಸಾಕಿದಾಗ ಅದು ಕೂಡ ಸಸ್ಯಾಹಾರಿ ಆಗಿರೋದು. ಅಷ್ಟು ಬಿಟ್ಟರೆ ಮಾಂಸಾಹಾರ ಬೆಕ್ಕು ಮತ್ತು ನಾಯಿಗಳಿಗೆ ಅತ್ಯವಶ್ಯಕ. ಓಕೆ ಡಾಕ್ಟರ್, ಈಗ ನಿಮಗೆ ಬರುತ್ತೆ ಈ ಪ್ರಶ್ನೆ. ಈಗ ನಾಯಿ ಕಚ್ಚಿದ ತಕ್ಷಣ ನಾವು ಮಾಡಬೇಕಾದಂತಹ ಮುನ್ನೆಚ್ಚರಿಕೆಯ ಕ್ರಮ ಯಾವುದು? ನಾಯಿ ಕಚ್ಚಿದ ತಕ್ಷಣ ಅದನ್ನ ಸೋಪು ವಾಟರಲ್ಲಿ ತೊಳೆಯೋದು ಬಹಳ ಮುಖ್ಯ. ಯಾಕಂದ್ರೆ ಈ ರೇಬಿಸ್ ಟ್ರಾನ್ಸ್ಮಿಷನ್ನು, ಆ ವೈರಸ್ ಏನಿದೆ ಆ ಗಾಯದಲ್ಲೇ ಸ್ವಲ್ಪ ಹೊತ್ತು ಉಳಿಯುತ್ತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ವೈದ್ಯರನ್ನ ಸಲಹೆ ತಗೋಬೇಕಾಗತ್ತೆ. ಟೆಟನಸ್ ಟಾಕ್ಸೈಡ್ ಇದು ಇಂಜೆಕ್ಷನ್ ವ್ಯಾಕ್ಸಿನ್ ಏನಿದೆ ಅದು ತಗೋಬೇಕು. ಮಕ್ಕಳು ಸುತ್ತ ಇಂಜೆಕ್ಷನ್ ತಗೊಳಕ್ ಹೇಳಿದ್ದಾರೆ, ಆದರೆ ಇಂಜೆಕ್ಷನ್ ಸಿಗ್ತಾ ಇಲ್ಲ ಅಂತ ಎಷ್ಟೋ ಜನ ಅವಲತ್ಕೊಳ್ಳೋದನ್ನು ಕೂಡ ನಾನು ಕೇಳಿದ್ದೀನಿ. ಅದು ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಈಗ ಆ ವ್ಯಾಕ್ಸಿನ್ ಹಳೆ ವ್ಯಾಕ್ಸಿನ್ಸ್, ಈಗ ರಿಕಾಮಿಟೆಂಟ್ ವ್ಯಾಕ್ಸಿನ್ಸ್ ಬಂದಿದೆ, ಆಂಟಿ ರೇಬಿಸ್ ವ್ಯಾಕ್ಸಿನ್ ARV ಅಂತ ನಾವೇನು ಹೇಳ್ತೀವಿ. ಆ ವ್ಯಾಕ್ಸಿನ್ನ ವಿತಿನ್ 24 hours ಹಾಕ್ಸ್ಕೊಳ್ಳೋದು.
ಭಾಳ ಮುಖ್ಯ ಆಗ್ತದೆ. ಎಸ್, ಈಗ ನಿಮಗೆ ಬರುತ್ತೆ ಪ್ರಶ್ನೆ. ನಿಮ್ಮ ನಾಯಿಗಳನ್ನು ಸಾಕೋದಕ್ಕೆ ನೀವು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ ಮತ್ತು ಯಾವ್ಯಾವ ತರಹದ ಹೊಸ ಹೊಸ ಆಕ್ಸೆಸರೀಸ್ನ ಬಳಸ್ತೀರಾ? ರೆಗ್ಯುಲರ್ ಆಗಿ ಶಾಂಪೂ, ಪೌಡರು, ಆಮೇಲೆ ಕೂಂಬ್ ಅವಳ್ದು ಅಂದರೆ ಎವ್ರಿ ಮಂತ್ ಕೂಂಬ್ ಏನು ಚೇಂಜ್ ಮಾಡಲ್ಲ. ಬಟ್ ಯೂಸ್ಫುಲ್ ಅವಳ್ದು ಏನೇನಿರುತ್ತೋ ಅದು ಅಷ್ಟು ಅವಳ್ದು 10,000 ಅಂತೂ ಮಿನಿಮಮ್ ಖರ್ಚಾಗುತ್ತೆ. ಅವಳಿಗೆ 10,000 ಖರ್ಚಾಗುತ್ತೆ. ಅವನಿಗೆ ಫುಡ್ಗೆ ಅಂದ್ರೆ ಮಿನಿಮಮ್ ಒಂದು 4,000 ರುಪೀಸ್ ಬೇಕಾಗತ್ತೆ. ಅದು ಬಿಟ್ಟರೆ ಅವನಿಗೆ ಶ್ಯಾಂಪೂ ಮತ್ತು ಡಿಯೋಡ್ರೆಂಟ್ ಸ್ಪ್ರೇ ಮತ್ತು ರೆಗ್ಯುಲರ್ ಗ್ರೂಮಿಂಗು. ಯಾಕಂದರೆ ಹಸ್ಕಿ ಅಂದರೆ ಶೆಡ್ಡಿಂಗ್ ಎಲ್ಲ ಸಿಕ್ಕಾಬಿಟ್ಟ ಇರುತ್ತೆ ಮನೆಯೊಳಗೆ ಇಟ್ಕೊಳ್ಳೋದ್ರಿಂದ. ಆ ಡಿಯೋಡ್ರೆಂಟ್ ಅಂದ್ರಲ್ಲ, ಅದ್ರಲ್ಲಿ ಯಾವ ಫ್ಲೇವರ್ ಪಡ್ತಾನ ಅವನು? ಅಂದರೆ ನೀವು ಅವನಿಗೆ ಹಾಕ್ತೀರಾ? ಫ್ಲೇವರ್ ಆ ಥರ ಇಲ್ಲ, ಅದೊಂದು ಪರ್ಟಿಕ್ಯುಲರ್ ಡಾಗ್ಸ್ಗೆ ಅಂತ ಒಂದಿದೆ ಡಿಯೋಡ್ರೆಂಟ್, ಅದೇ ರೆಗ್ಯುಲರ್ ಯೂಸ್ ಮಾಡೋದು. ಹ್ಯೂಮನ್ದು ಅದು ಯೂಸ್ ಮಾಡಲ್ಲ ಯೂಶುವಲ್ ಆಗಿ. ಮಿನಿಮಮ್ 10,000 ಆಗೇ ಆಗುತ್ತೆ. ಮಿನಿಮಮ್ 10,000 ಮೆಡಿಸಿನ್ಸ್, ಅದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ವಿಟಮಿನ್. ಮ್ಯಾಕ್ಸಿಮಮ್ ಹೋಗ್ತೀರಾ ಅಂದರೆ ಎಷ್ಟು? 15,000 ಆಗುತ್ತೆ. 15,000 ರೂಪಾಯಿವರೆಗೂ ಆಗುತ್ತೆ ಖರ್ಚು ಅಂತ ಹೇಳ್ತಿದ್ದೀರಾ. ನಮ್ಮ ಇದರಲ್ಲಿ ಆಲ್ಮೋಸ್ಟ್ ಫುಡ್ಗೆ ಮೈನ್ ಸ್ಪೆಂಡ್ ಮಾಡಬೇಕಾಗತ್ತೆ. ಅದು ಬಿಟ್ಟು ಟ್ರೀಟ್ಸ್ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಐ ಸ್ಪೆಂಡ್ ಆನ್ ಟ್ರೀಟ್ಸ್ ಅಪ್ರಾಕ್ಸಿಮೇಟ್ಲಿ 8,000 to 10,000 ಆಗುತ್ತೆ ಪರ್ ಮಂತ್. ಈಗ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಡಾಕ್ಟ್ರೆ, ಮನೇಲಿ ಮಕ್ಕಳು ಇರ್ತಾರೆ, ಇದೇ ಥರ ಸಾಕು ಪ್ರಾಣಿಗಳು ಕೂಡ ಇರ್ತಾರೆ, ಇಬ್ಬರನ್ನು ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಸಾಕಬೇಕು ಅಂತ? ಈಗ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗೋದು ಭಾಳ ಮುಖ್ಯ. ಸೋಂಕಿನಿಂದಾಗಂಥದ್ದೇ ಭಾಳ ಹೆಲ್ತ್ ಹಜಾರ್ಡ್ಸು. ಪ್ಯಾರಾಸೈಟ್ಸು ನಾವು ಹಲವಾರು ಪ್ಯಾರಾಸೈಟ್ಸ್ ಇರುತ್ತೆ. ನಾನೇನು ಟಾಕ್ಸೋಪ್ಲಾಸ್ಮಾ ಅಂತ ಹೇಳಿದೆ, ಟಾಕ್ಸೋಪ್ಲಾಸ್ಮಾ ಈಸ್ ಒನ್ ಆಫ್ ದಿ ಇನ್ಫೆಕ್ಷನ್. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಟೀನಿಯಾಸಿಸ್ ಅಂತ ಕರಿತೀವಿ, ಫ್ಲ್ಯಾಟ್ ವರ್ಮ್ಸು, ಮತ್ತು ಇಕೈನೋಕಾಕೋಸಿಸ್ ಅಂತ ಹೇಳ್ತೀವಿ. ಇವೆಲ್ಲನೂ ಇದರಿಂದ ಬರೋಂಥದ್ದು. ಎಸ್, ಫೈನ್. ಒಂದು ಪ್ರಶ್ನೆ ಕೇಳ್ತೀನಿ. ನಾಯಿ ತರುವಾಗಲೇ ನಮಗೆ ಗೊತ್ತಿರುತ್ತೆ, ನಾವೆಷ್ಟೇ ಪ್ರೀತಿಯಿಂದ ತಂದರೂ ಕೂಡ ಅದಕ್ಕೊಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಒಂದಲ್ಲ ಒಂದಿನ ಅದು ನಮ್ಮನ್ನು ಬಿಟ್ಟು ಅಗಲಿ ಹೊರಟೋಗುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿರುತ್ತೆ. ಅದು ಗೊತ್ತಿದ್ದು ಕೂಡ ನಾವು ಅದನ್ನು ಸಾಕ್ತಾ ಇರ್ತೀವಲ್ಲ, ಅದಕ್ಕೆ ನೀವು ಹೇಗೆ ರೆಡಿ ಆಗ್ತೀರಾ? ಆ ನೋವು ಯಾವ ಥರ ಇರಬಹುದು? ತುಂಬ ಪ್ರೀತಿಯಿಂದ ಸಾಕ್ತಾ ಇರೋದ್ರಿಂದ ವಿ ನೆವರ್ ವೆಂಟ್ ಟು ದಟ್ ಫಾರ್. ಅಷ್ಟು ದೂರವರೆಗೂ ನಾವು ಇನ್ನೂ ಯೋಚನೆ ಮಾಡಿಲ್ಲ, ಯಾಕಂದ್ರೆ ತುಂಬ ಪ್ರೀತಿಯಿಂದ ಸಾಕ್ತಾ ಇದ್ದೀವಿ. ಸೊ ಆ ಸ್ಟೇಜಸ್ ನಮಗಿನ್ನೂ ಗೊತ್ತಿಲ್ಲ. ಓಕೆ, ಐ ಥಿಂಕ್ ನಾವು ಅಂದ್ಕೋಬೇಕು, ನಾವು ಫಸ್ಟು ಅವಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕು. ನಾವು ಚೆನ್ನಾಗಿ ನೋಡ್ಕೋತಿದ್ದೀವ ಅಂತ ಆ ತೃಪ್ತಿ ಇದ್ದರೆ ನಮಗೆ ಒಂದು ಕೊಟ್ಟಿದ್ದೀವಿ. ನಾವು ಎಷ್ಟೋ ದಿನ ಇದ್ದಷ್ಟು ದಿನ, ಯಾಕಂದರೆ ನಾವು ಶಾಶ್ವತ ಅಲ್ಲ, ಅವು ಶಾಶ್ವತ ಅಲ್ಲ, ಲೈಕ್ ಇದ್ದಷ್ಟು ದಿನ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅನ್ನೋದು ಒಂದು ತೃಪ್ತಿ ಇರುತ್ತಲ್ಲ, ಅದೇ ನಮಗೆ ಅಷ್ಟೇ. ಇದಕ್ಕೆ ಮೊದಲು ಯಾರಾದರೂ ನೋಡಿದ್ದೀರಾ ಈ ಥರ ನಮ್ಮನ್ನು ಅಗಲಿ ಹೋದಂಥ, ನಿಮ್ಮ ಮನೆಗಳಲ್ಲಿ ಅಗಲಿ ಹೋದಂಥ ನಾಯಿ, ಅದರ ನೆನಪು ಯಾರ್ದಾದ್ರೂ ಆ ಎಕ್ಸ್ಪೀರಿಯನ್ಸ್ ಇದೆಯಾ ಯಾರಿಗಾದ್ರೂ? ನಮ್ಮ ಮನೇಲಿ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಇಟ್ಟಿದ್ವಿ. ಅದು ಲೈಕ್ ಸ್ಟ್ರೀಟ್ ಡಾಗೆ ಮನೆ ಹತ್ರ ಇತ್ತು, ತುಂಬ ಹಚ್ಕೊಂಡ್ಬಿಟ್ಟಿದ್ವಿ, ಎಲ್ಲರೂ ತುಂಬ ಹಚ್ಕೊಂಡಿದ್ವಿ ಅದಕ್ಕೆ. ಅದು ಹೇಗಿತ್ತು ಅಂದರೆ, ನಮ್ಮ ಫ್ಯಾಮ್ಲೀಲಿ ಯಾರ್ದಾದ್ರು ಡೆತ್ ಆದರೆ ಎಷ್ಟು ಸೀರಿಯಸ್ ಆಗಿ ತೊಗೋತೀವಿ ಅದನ್ನು ನಾವು, ಅದ್ರ ಡೆತ್ ಆದಾಗಲೂ ಅಷ್ಟೇ ಸೀರಿಯಸ್ ಆಗಿತ್ತು. ಆಮೇಲೆ ಅದ್ರ ನೆನಪುಗಳು ತುಂಬ ಬರ್ತಿತ್ತು. ಆ ನೆನಪುಗಳನ್ನ ನಾವು ಲೈಕ್ ಅದರಿಂದ ಮುಂದಕ್ಕೆ ಹೋಗ್ಬೇಕಂದ್ರೆ ಅದೇ ರೀತಿ ಇನ್ನೂ ಬೇರೆ ಮರಿಗಳನ್ನ ತಂದು ಸಾಕ್ಕೊಂಡ್ರೆ ಲೈಕ್ ಹಳೆ ನೆನಪನ್ನ ಮರಿಬಹುದು ಅಂತ ನಂಗೆ ಅಂದ್ಕೊಂಡ್ರಿ. ಸೊ ಬಟ್ ಅದು ತುಂಬ ಬಾಧಿಸ್ತಾ ಇತ್ತು ಅಂತ ಹೇಳ್ತಿದ್ದೀರಾ. ಇವತ್ತಿನ ಸಂಚಿಕೆಯನ್ನು ನಾವು ಸಾಕು ಪ್ರಾಣಿಗಳನ್ನು ಮುದ್ದು ಮಾಡ್ತಾನೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಸಾಕು ಪ್ರಾಣಿಗಳನ್ನು ಮುದ್ದು ಮಾಡಿ ಆ ಕ್ಷಣವನ್ನು ಎಂಜಾಯ್ ಮಾಡಿ, ಒಬ್ಬೊಬ್ಬರಾಗಿ ಅದನ್ನು ಮುದ್ದು ಮಾಡಿ ತೋರಿಸಿ. ಎಸ್, ಮನೆಯಲ್ಲೂ ಮಾಡ್ತಿರ್ತೀರಾ. ಹಾಗೆ ನೀವು ಮುದ್ದು ಮಾಡ್ತಾ ಇದ್ದ ಹಾಗೆ ನಾವು ಬಹುಶಃ ಈ ಸಂಚಿಕೆಯನ್ನು ಮುಗಿಸ್ಬೋದು ಅಂತ ನನಗನ್ನಿಸ್ತಾ ಇದೆ. ಮನೇಲಿ ಹೇಗೆ ಮುದ್ದು ಮಾಡ್ತಿರೋ ಒಂದ್ಸಿನವೇ ಆ ಥರ ಮಾಡಿ.